ಡಾಕ್ಟರ್ ಗಣೇಶ್ ಪ್ರಸಾದ್ ಅವರೇ, ನಮಸ್ಕಾರ. ತಮಗೂ ನಮಸ್ಕಾರ ಸರ್. ತಾವು ಈ ದಿವಸ ಜೈವಿಕ ಇಂಧನದ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಈ ಜೈವಿಕ ಇಂಧನ ಅಂದರೆ ಏನು, ಮತ್ತು ಇದನ್ನು ನೀಡುವಂತಹ ಗಿಡ ಮರಗಳು ಯಾವುದು, ಇದನ್ನು ಯಾವ ರೀತಿ ರೈತರು ಬೇಸಾಯ ಮಾಡ್ಕೋಬೇಕು, ಜೈವಿಕ ಇಂಧನವನ್ನು ನೀಡುವಂತಹ ಮರಗಿಡಗಳನ್ನು ಆಧಾರವಾಗಿಟ್ಕೊಂಡು ಸಮಗ್ರ ಕೃಷಿ ಪದ್ಧತಿಯನ್ನೇನಾದರೂ ರೂಢಿಸ್ಕೋಬೋದೆ, ಇಂಧನವನ್ನು ಯಾವ ರೀತಿ ತೆಗಿಬಹುದು, ಯಾವ ರೀತಿ ಪ್ರೋಸೆಸ್ ಮಾಡಬೇಕು, ಅದನ್ನು ಯಾವ ರೀತಿ ಮಾರಾಟ ಮಾಡಬೇಕು, ಸರ್ಕಾರದ ಕಾಯ್ದೆ ನೀತಿ ನಿಯಮಗಳು ಏನಿದ್ದಾವೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ತಮಗೆ ಈಗಾಗಲೇ ಗೊತ್ತಿರುವ ಹಾಗೆ ಭಾರತ ಕೃಷಿ ಪ್ರಧಾನವಾದ ದೇಶ. ಹಾಗಾಗಿ ನಾವು ಹೆಚ್ಚಿಗೆ ಈ ಕೃಷಿಯನ್ನೇ ಅವಲಂಬಿಸಿ, ಈಗಾಗಲೇ ತಮಗೆ ಗೊತ್ತಿರ್ಬೋದು, ಸ್ವತಂತ್ರ ಪೂರ್ವದಲ್ಲಿ ಮತ್ತು ಸ್ವತಂತ್ರ ನಂತರ ಯಾವ ಥರ ನಮ್ಮ ಕೃಷಿ ಮೇಲ್ಗೈ ಸಾಧಿಸ್ತು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕೃಷಿ ವಿಶ್ವವಿದ್ಯಾಲಯ ಹಲವಾರು ವಿಶ್ವವಿದ್ಯಾಲಯಗಳು ಕೆಲಸವನ್ನು ನಿರ್ವಹಿಸ್ತಾ ಬಂದಿದೆ. ಅದರಲ್ಲಿ ನಾವು ಮೊದಲಿಗೆ ಸೀರಿಯಲ್ ಕ್ರಾಪ್ಸ್ ಅಂತ ಏನು ಹೇಳ್ತೀವಿ ಅದಕ್ಕೆ ಒತ್ತು ಕೊಟ್ಟು, ಮತ್ತು ಆಯಿಲ್ ಸೀಡ್ಸ್ ಅದಕ್ಕೆ ಒತ್ತು ಕೊಟ್ಟು, ಮತ್ತು ಅದೇ ಥರ ಬೇರೆ ಎಲ್ಲ ಬೆಳೆಗಳಿಗೆ ಒತ್ತನ್ನು ಕೊಡ್ತಾ ಬಂದಿದೆ. ಸೊ ಅದೇ ದೃಷ್ಟಿಯಲ್ಲಿ ನಮಗೆ ಗೊತ್ತಿರೋ ಹಾಗೆ ಪ್ರಪ್ರಥಮವಾಗಿ ನಮಗೆ ಬೇಕಾಗಿರುವುದು ಒಂದು ಫುಡ್ ಅಂತ ಏನು ಅಂತ ಅನಿಸ್ತೀವಿ. ಅದೇ ಥರ ನಮಗೆ ಜೈವಿಕ ಇಂಧನವೂ ಕೂಡ. ಸೊ ನಮಗೆ ಒಂದು ಕಡೆ ಆಹಾರ ಭದ್ರತೆ ಬೇಕು, ಮತ್ತು ಅದೇ ರೀತಿ ನಮಗೆ ಇಂಧನ ಕೂಡ ಬಹಳ ಅತ್ಯಮೂಲ್ಯ. ಇನ್ನೊಂದು ನಾನು ಹೇಳಬೇಕಾದ್ರೆ, ಒಂದು ಎನ್ವೈರ್ಮೆಂಟ್ ಹೇಗೆ ನಮ್ಮ ಒಂದು ಎನ್ವೈರ್ಮೆಂಟನ್ನು ಕನ್ಸರ್ವ್ ಮಾಡಬೇಕು, ಇವು 2-3 ಘಟ್ಟಗಳು ಭಾಳ ಮುಖ್ಯ. ಸೊ ಈ ಒಂದು ನಿಟ್ಟಿನಲ್ಲಿ ನಾವೇನು ಈ ಜೈವಿಕ ಇಂಧನ ಇದರ ಬಳಕೆ ಈಗಾಗಲೇ ತಮಗೆ ಗೊತ್ತಿರ್ಬೋದು. ನಮಗೆ ಹೇಗೆ ಫುಡ್ಡು ಮುಖ್ಯ, ಅದೇ ಥರ ಇಂಧನ ಕೂಡ ಬಹಳ ಮುಖ್ಯವಾಗಿದೆ. ಭಾರತದಲ್ಲಿ ಒಂದು ಕಡೆ ಜನಸಂಖ್ಯೆ ಏರ್ತಾ ಬರ್ತಾ ಇದೆ. ಸೊ ಅದೇ ರೀತಿ ಈ ನಿಟ್ಟಿನಲ್ಲಿ ಜೈವಿಕ ಇಂಧನ ಕೂಡ ಭಾಳ ಮುಖ್ಯ. ಜೈವಿಕ ಇಂಧನ ನಾವೇನು ಅಂತ ಅಂದ್ಕೊಂಡ್ರೆ, ಮೊದಲೆಲ್ಲ ನೆರ ರಾಷ್ಟ್ರಗಳನ್ನು ಅವಲಂಬಿತವಾಗಿತ್ತು. ಪೆಟ್ರೋಲಿಯಂ ಈಗ ತಮಗೆ ಗೊತ್ತಿರ್ಬೋದು, ಕರ್ನಾಟಕ ರಾಜ್ಯ 90% ನಾವು ಬೇರೆ ಹೊರ ರಾಜ್ಯಗಳನ್ನು ನಾವು ಈ ಇಂಧನಕ್ಕೆ ಅವಲಂಬಿತವಾಗಿದ್ದೇವೆ. ಸೊ ಮುಂದಿನ ಪೀಳಿಗೆಗೆ ಬೈ ಚಾನ್ಸ್ ನಿಮಗೆ ಹೇಳ್ಬೋದು, ಸೊ ಮುಂದೆ 2030 ಅವರಿಗೆ ನಮಗೆ ಇಂಧನ ಕೊರತೆ ಆಗ್ಬೋದು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಭಾರತ ಸರ್ಕಾರ, ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಏನು ಜೈವಿಕ ಇಂಧನ ಮಹಾಮಂಡಳಿ ಬೆಂಗಳೂರು, ಈ ಒಂದು ಸಂಸ್ಥೆ ಎಲ್ಲ ಒಂದು ಜಿಲ್ಲಾವಾರು ಈ ಒಂದು ಜೈವಿಕ ಇಂಧನ ಸಂಶೋಧನೆ ಮತ್ತು ಪ್ರಾತ್ಯಕ್ಷಿಕೆ ಕೇಂದ್ರಗಳನ್ನು ತೆರೆದು 1987ರಲ್ಲಿ ನಮ್ಮ ಮುಖ್ಯಮಂತ್ರಿಯಾದ ಯಡಿಯೂರಪ್ಪರಿಗೆ ಈ ಒಂದು ಜೈವಿಕ ಇಂಧನದ ಒಂದು ಪ್ರಾಮುಖ್ಯತೆ, ಇದರ ಬಳಕೆ, ಇದನ್ನು ಏನು ಪ್ರಯೋಜನ ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲ ಜಿಲ್ಲಾವಾರು ಈ ಒಂದು ಜೈವಿಕ ಇಂಧನವನ್ನು ಸಂಶೋಧನೆ ಮತ್ತು ಇಂಧನ ಪ್ರಾತ್ಯಕ್ಷಿಕೆ ಕೇಂದ್ರಗಳನ್ನು ಕೈಗೊಂಡು, ಇದರಲ್ಲಿ ಈಗಾಗಲೇ ನಮ್ಮ ಅರಣ್ಯ ಸಸ್ಯಗಳಾದ ಹೊಂಗೆ ಇರ್ಬೋದು, ಸುರವನ್ನೇ ಇರ್ಬೋದು, ಅದೇ ಥರ ಬೇವು ಇರ್ಬೋದು, ಸಿಮುರ್ ಬಗ್ಲಾಕ ಅಂತ. ಸೊ ಈ ಥರ ಒಂದು ಸಸ್ಯಜನಗಳನ್ನು ನಾವು ಕಂಡುಹಿಡಿದು ಅದರಲ್ಲಿ ಹೇಗೆ ಜೈವಿಕ ಇಂಧನವನ್ನು ನಾವು ಮಾರ್ಪಾಡು ಮಾಡಿ ನಮ್ಮ ಒಂದು ವಾಹನಗಳಿಗೆ, ಸೊ ಈ ಜೈವಿಕ ಇಂಧನ ತಮಗೆ ಉಪಯೋಗ ಹೇಗೆ ಆಗುತ್ತೆ ಅಂತಂದರೆ, ಈಗಾಗಲೇ ರೈತ 365 ದಿನಗಳು ಕೂಡ ನಾವು ವ್ಯವಸಾಯದಲ್ಲಿ ತೊಡಸ್ಕೊಳ್ಳೋಕ್ಕಾಗಲ್ಲ. ಸೊ ಆ ಒಂದು ದೃಷ್ಟಿಯಲ್ಲಿ ಈಗ ನಾವೇನು ಮಾಡ್ತೀವಿ, ನಾವು ಬೆಳೆಯನ್ನು ಬೇಕಾದರೆ ಸಮ್ಮರು ಆ ಥರ ಮತ್ತು ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಕ್ರಾಪನ್ನು ಬೆಳಿತೀವಿ. ಸೊ ಬೇಸಿಗೆ ಬಂದಾಗ ನಾವು ಎಲ್ಲ ಕಡೆ ಕ್ರಾಪ್ಗಳು ಇರೋದಿಲ್ಲ. ಸೊ ಇದರಲ್ಲಿ ತಮಗೆ ಗೊತ್ತಿರ್ಬೋದು, ಈ ಸಸ್ಯಜನಗಳಲ್ಲಿ ಕೂಡ ನಾವು ಇಂಧನವನ್ನು ಪಡ್ಕೋಬೋದು. ಸೊ ಸಸ್ಯಜನ ಅಂತಂದರೆ ಈಗ ತಮಗೆ ಹೊಂಗೆ, ತಮಗೆಲ್ಲೂ ಗೊತ್ತಿರೋ ಹಾಗೆ ನಿಮಗೆ ನಮ್ಮ ಒಂದು ವಸಂತ ಕಾಲದಲ್ಲಿ ಬೇವು ಆಗಿರ್ಬೋದು, ಹೊಂಗೆ ಇರ್ಬೋದು, ಸುರವನ್ನೇ ಇರ್ಬೋದು, ಇವು ಹೂವನ್ನು ಕಚ್ಚೋ ಒಂದು ಪ್ರಮೇಯ ನಡೀತದೆ. ಪ್ರಥಮವಾಗಿ ಜೈವಿಕ ಇಂಧನದ ಸಸ್ಯ ಅಂತಂದರೆ ಹೊಂಗೆ. ತಮಗೆಲ್ಲ ಗೊತ್ತಿರುವ ಹಾಗೆ ಹೊಂಗೆ ಎಲ್ಲ ಭಾಗದಲ್ಲೂ ತುಂಬ ಅಚ್ಚುಕಟ್ಟಾಗಿ ಬರ್ತದೆ. ಸೊ ಏಪ್ರಿಲ್ ಮೇಗಳಲ್ಲಿ ನೀವು ಈ ಹೂವು ಕಚ್ಚುವ ಒಂದು ಯುಗಾದಿ ಹಬ್ಬ ಅಂತ ಬಂದಾಗ ಆ ಒಂದು ಹೂವಿನಲ್ಲಿ ಇರತಕ್ಕಂಥ ಹೊಂಗೆ ಪಾಡ್ ಅಂತ ಏನು ಹೇಳ್ತೀವಿ, ಹೊಂಗೆ ಅದನ್ನ ಆ ಪಾಡುಗಳನ್ನು ಕಲೆಕ್ಟ್ ಮಾಡಿ, ಹೊಂಗೆ ಬೀಜಗಳನ್ನು ಕಲೆಕ್ಟ್ ಮಾಡಿ, ತಮಗೆಲ್ಲ ಗೊತ್ತಿರ್ಬೋದು, ಮೊದಲು ನಮ್ಮ ಹಳ್ಳಿ ಕಡೆ ಹೊಂಗೆಯನ್ನು ಕಲೆಕ್ಟ್ ಮಾಡಿ ಮಾರಾಟ ಮಾಡೋ ಒಂದು ಪದ್ಧತಿ ಇತ್ತು.
ಬಟ್ ಕಾಲಕ್ರಮೇಣ ಇದೇನಾಗಿದೆ ಒಂದು ದೊಡ್ಡ ಮಟ್ಟದಲ್ಲಿ, ಸೊ ಯಾವಾಗ ನಮ್ಮ 1982 ಈ ಒಂದು ಜೈವಿಕ ಇಂಧನ ಮಾರಾಟ ಮತ್ತು ಪ್ರಾತ್ಯಕ್ಷಿಕೆ ಒಂದು ಎಲ್ಲ ಜಿಲ್ಲೆವಾರು ನಡೀತು, ಆವಾಗ ಇದಕ್ಕೆ ಬೇಡಿಕೆ ಬಂತು. ಸೊ ಇದರಿಂದ ನಾವು ಬೀಜವನ್ನು ಕಲೆಕ್ಟ್ ಮಾಡಿ ಆ ಬೀಜವನ್ನು ನಾವು ಕ್ರಷ್ ಮಾಡಬೇಕಾಗತ್ತೆ. ಅದನ್ನು ಅರೆದಾಗ ಅದರಲ್ಲಿ ನಮಗೆ ಫಾರ್ ಎಕ್ಸಾಂಪಲ್ಲು 4 kg ಹೊಂಗೆ ಸೀಡ್ಸಲ್ಲಿ ನಿಮಗೆ 1 ಲೀಟರಷ್ಟು ಹೊಂಗೆ ಆಯಿಲ್ ಬರುತ್ತೆ. ಸೊ ಹೊಂಗೆ ಆಯಿಲನ್ನು ನಾವು ಮತ್ತೆ ಟ್ರಾನ್ಸ್ಫಿಕೇಷನ್ ಪ್ರಾಸೆಸ್ ಮತ್ತು ಬೇರ್ಪಡಿಸಿ ಒಂದು ಮಾಡಿದಾಗ ನಮಗೆ ಅದ್ರ ಜೊತೆಗೆ ಮೆಥನಾಲನ್ನು ಮಿಕ್ಸ್ ಮಾಡಿ ನಾವು 100 ಡಿಗ್ರಿ ಸೆಂಟಿಗ್ರೇಡಲ್ಲಿ ಏನಾದ್ರು ಪ್ರಾಸೆಸಸ್ ಮಾಡಿದಾಗ, ಅಂದರೆ ಟ್ರಾನ್ಸ್ಫಿಕೇಷನ್ ಪ್ರಾಸೆಸ್ ಮಾಡಿದಾಗ ನಮಗೆ ಅಲ್ಟಿಮೇಟ್ಲಿ ನಮಗೆ ಬಯೋಡೀಸೆಲ್ ಬರುತ್ತೆ. ಸೊ ಈ ಬಯೋಡೀಸೆಲನ್ನು ನಾವು ಡೈರೆಕ್ಟಾಗಿ ನಮ್ಮ ವಾಹನಗಳಿಗೆ ನಾವು ಹಾಕ್ಬೋದು. ಸೊ ಇದರಿಂದ ಉಪಯೋಗ ಏನಂತಂದರೆ, ಈಗಾಗಲೇ ತಮಗೆ ಗೊತ್ತಿರ್ಬೋದು, ಡೆಲ್ಲಿ ಮತ್ತು ಕಲ್ಕತ್ತಾ ಮತ್ತು ಬೆಂಗಳೂರು ಅಂತ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಈಗಾಗಲೇ ಪೊಲ್ಯೂಷನ್, ವಾಯುಮಾಲಿನ್ಯ ಆಗ್ತಾ ಇದೆ. ಸೊ ಇದನ್ನು ಮನಗೊಂಡು ನಮ್ಮ ಭಾರತ ಸರ್ಕಾರ ಹಾಗೆ ರಾಜ್ಯ ಸರ್ಕಾರ ಮುಂದಿನ ಒಂದು ಪೀಳಿಗೆಗಳಿಗೆ, ಈಗಾಗಲೇ ನಾನು ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ನಮಗೆ ಡೀಸೆಲ್ ಒಂದು ಅಭಾವ ಆಗ್ಬೋದು. ಸೊ ಆ ಒಂದು ದೃಷ್ಟಿಯಲ್ಲಿ ಯಾಕೆ ನಮ್ಮಲ್ಲೇ ಸಿಗ್ತಿರ್ತಕ್ಕಂಥ ಸಸ್ಯಜನ್ಯಗಳನ್ನು ಗುರುತಿಸಿ ಅದರಿಂದ ನಾವು ಏಕೆ ನಮ್ಮ ಸ್ವದೇಶಿ ಇಂಧನ ಸ್ವಾವಲಂಬನೆಯಾಗಿ ಮಾರ್ಪಡಿಸಿ, ಸೊ ಅದರಲ್ಲಿ ನಮ್ಮ ಒಂದು ಈ ವಾಹನವನ್ನು ಚಲಾಯಿಸುವ ಒಂದು ಮಾರ್ಪಾಡನ್ನು ಮಾಡ್ಬೋದು. ಡಾಕ್ಟರ್ ಗಣೇಶ್ ಪ್ರಸಾದ್ ಅವರೇ, ಜೈವಿಕ ಇಂಧನ ಪಾರ್ಕ್ ಹಾಸನ ತಾಲೂಕು ಮಡೆನೂರಿನಲ್ಲಿದೆ. ಎಸ್ ಸರ್, ಎಸ್ ಸರ್. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡಿರೋದು. ಬಹುಶಃ ಈಗ ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯದ ಅಧೀನಕ್ಕೆ ಬರಬಹುದು. ಎಸ್ ಸರ್, ಎಸ್ ಸರ್. ಈಗ ಪಾರ್ಕ್ ಉದ್ದೇಶ ಏನಿರ್ಬೋದು, ಯಾತಕ್ಕೋಸ್ಕರ ಅಲ್ಲಿ ಒಂದು ಪಾರ್ಕ್ ಮಾಡಲಾಗಿದೆ, ಅದ್ರ ಬಗ್ಗೆ ಒಂಚೂರು ಹೇಳ್ಬೋದಾ ಸರ್? ಇದರ ಮೂಲ ಕರ್ತರು ಅಂತ ನಾನು ಈಗ ಈ ಒಂದು ಇದರಲ್ಲಿ ನೆನೆಸ್ಕೋಬೇಕತ್ತೆ. ಡಾಕ್ಟರ್ ಬಾಲಕೃಷ್ಣ ಅಂತವರು ಪ್ರಪ್ರಥಮವಾಗಿ ಜೈವಿಕ ಇಂಧನ ಪಾರ್ಕನ್ನು ಹಾಸನ ಮಡೆನೂರಿನಲ್ಲಿ ಸ್ಥಾಪಿಸ್ತಾ ಇತ್ತು ಸರ್. ಡಾಕ್ಟರ್ ಬಾಲಕೃಷ್ಣ ಗೌಡ್ರು ಸರ್. ಅವರು ಏನಂತಂದರೆ, ಈ ಒಂದು ದೃಷ್ಟಿ ಮುಂದಿನ ದಿನಗಳಲ್ಲಿ ನಮಗೆ ಇಂಧನದ ಒಂದು ಬೇಡಿಕೆ ಆಗ್ಬೋದು. ಸೊ ನಮ್ಮ ಜೈವಿಕ ಇಂಧನದಿಂದ ಸಾಕಷ್ಟು ಅನುಕೂಲಗಳಿವೆ. ಒಂದು ರೈತರಿಗೆ ಕೆಲಸದ ಒಂದು ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ, ಮತ್ತು ನಮ್ಮಲ್ಲಿ ಲೋಕಲ್ ಸಿಗ್ತಕ್ಕಂಥ ಒಂದು ಗಿಡ ಸಸ್ಯಗಳನ್ನು ನಾವೇ ಸ್ವಾವಲಂಬಿಗಳಾಗಿ ನಮ್ಮಲ್ಲೇ ಒಂದು ಇಂಧನವನ್ನು ಪಡ್ಕೊಂಡು ನಾವೇ ಯಾಕೆ ಈ ಒಂದು ನಮ್ಮ ಇರ್ತಕ್ಕಂಥ ವೆಹಿಕಲ್ ಆಗಲಿ, ಮೋಟರ್ ಸೈಕಲ್ಸ್ ಆಗಲಿ, ಅದೇ ಥರ ನಮ್ಮಲ್ಲಿ ರೈತರು ಈಗಾಗಲೇ ನೋಡ್ಬೋದು ಸರ್, ಟ್ರ್ಯಾಕ್ಟರ್ಗಳನ್ನು ಓಡಿಸ್ಬೋದು. ಮತ್ತು ಅದೇ ಥರ ನೀರೆತ್ತರುವ ಡೀಸೆಲ್ ಮೋಟರ್ಗಳಿಗೆ ಇದನ್ನು ಬಳಸಿದಾಗ ಸರ್ ಒಂದು ಅನುಕೂಲ ಅಂತಂತಂದರೆ ಅದರಲ್ಲಿ ಪೊಲ್ಯೂಷನ್ ಫ್ರೀ. ಈಗ ತಮ್ಮಲ್ಲಿ ಹೇಳ್ಬೋದು, ನಮ್ಮ ಸಸ್ಯಗಳಿಂದ ಮಾರ್ಪಟ್ಟ ಒಂದು ಇಂಧನವನ್ನು ಬಳಸಿದಾಗ ಅದು ಏನಾಗುತ್ತೆ, ಅದರಿಂದ ಹೊರಸೂಸುವ ಒಂದು ಇಂಗಾಲ ಡೈಆಕ್ಸೈಡು ಕಡಿಮೆ ಇರುತ್ತೆ. ಸೊ ಇದರಿಂದ ನಾವು ಪೊಲ್ಯೂಷನನ್ನು ಕಂಟ್ರೋಲ್ ಮಾಡ್ಬೋದು. ಈಗ ಅಲ್ಲಿ ಜೈವಿಕ ಇಂಧನ ಪಾರ್ಕಲ್ಲಿ ಏನು ಮಾಡ್ತಾರೆ ಚಟುವಟಿಕೆ ಸರ್? ಈಗಾಗಲೇ ಈಗ ತಮಗೆ ಅಲ್ಲಿ ಸಾಕಷ್ಟು ಕೆಲಸಗಳು ಆಗ್ತಾ ಇದ್ದಾವೆ. ಡಾಕ್ಟರ್ ಗಿರೀಶ್ ಅಂದ್ಬಿಟ್ಟು ಈ ಒಂದು ಸಂಯೋಜಕರಾಗಿ ಕೆಲಸಗಳನ್ನು ಅಲ್ಲಿ ಸುತ್ತಮುತ್ತಲಿನ ರೈತರಿಗೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ತರಬೇತಿಯ ಒಂದು ಮೂಲ ಉದ್ದೇಶ ಅಂತಂತಂದರೆ, ಸೊ ಜೈವಿಕ ಇಂಧನದ ಬಳಕೆ ಹೇಗೆ, ಆಗಲೇ ತಿಳಿಸ್ಕೊಟ್ಟ ಹಂಗೆ ಜೈವಿಕ ಇಂಧನ ನೀವು ಪೊಂಗೆಮಿಯ ಸೀಡ್ಸನ್ನು ಕಲೆಕ್ಟ್ ಮಾಡಿ ರೈತರು ಸೊ 365 ದಿನಗಳಲ್ಲಿ ಕೆಲಸವನ್ನು ನಿರ್ವಹಿಸಿದ್ದು, ಬೇಸಿಗೆಯಲ್ಲಿ ಕೆಲಸ ಇಲ್ದಿರ್ತಕ್ಕಂಥ ಮಹಿಳೆಯರು ಈ ಒಂದು ಪೊಂಗೆಮಿಯ ಇರ್ಬೋದು, ನೀಮ್ ಇರ್ಬೋದು, ಮತ್ತು ಆ ಸುರವನ್ನೇ ಈ ಥರ ಒಂದು ಬೀಜಗಳನ್ನು ಸಂಗ್ರಹಿಸಿ ನಮ್ಮ ಈ ಒಂದು ಮಡೆನೂರು ಫಾರ್ಮಿಗೆ ಕೊಟ್ಟದ್ದೇ ಆಗಲಿ, ಆದ್ದರಿಂದ ನಾವು ಇಂಧನವನ್ನು ನಾವು ಪಡ್ಕೋಬೋದು ಸರ್. ಸೊ ತಮಗೆ ಗೊತ್ತಿರೋ ಹಾಗೆ ಸೊ ರಾಗಿಗೆ ನಾವು 45 ರೂಪಾಯಿ kg ಅಂತ ಹೇಳ್ತಾರೆ. ಸೊ ಅದೇ ರೀತಿ ಸಮಾನವಾಗಿ ಈಗ ನೀವೇನಾದರೂ ನಮ್ಮ ರೈತ ಬಾಂಧವಗಳು ಬೇಸಿಗೆಯಲ್ಲಿ ಬರ್ತಕ್ಕಂಥ ಹೊಂಗೆ ಮತ್ತು ಬೇವಿನ ಒಂದು ಬೀಜಗಳನ್ನು ಕಲೆಕ್ಟ್ ಮಾಡಿ ನಮ್ಮ ಮಡೆನೂರು ಫಾರ್ಮಿಗೆ ಕೊಟ್ಟದ್ದೇ ಆಗಲಿ, ಪರ್ kgಗೆ ನಾವು 45 ರೂಪಾಯಿ ಒಂದು ಕೊಡ್ತಾ ಬಂದಿದ್ದೀವಿ ಸರ್. ಸೊ ಇದರಿಂದ ನಾವು ಡೀಸೆಲನ್ನು ಮಾರ್ಪಡಿಸ್ತೀವಿ. ಈಗ ಜೈವಿಕ ಇಂಧನ ನೀಡುವಂತಹ ಸಸ್ಯಗಳು ಯಾವ್ಯಾವುದು ಸರ್? ಒಂದು ನಾವು ಅಂತಂದರೆ ಆಗಲೇ ಹೇಳ್ದಂಗೆ ಹೊಂಗೆ. ಸೊ ಇನ್ನೊಂದು ಬೇವು ಎರಡನೇದು ಸುರವನ್ನೇ ಅಂತ ಸುರವನ್ನೇ ಕಡಿಮೆ ಪ್ರಮಾಣದಲ್ಲಿ ದೊರೆಯುತ್ತೆ ಸರ್. ಅದು ಹೊಂಗೆ, ಬೇವು, ಸುರವನ್ನೇ. ಹಿಪ್ಪೆ ಆಗುತ್ತಾ? ಹಿಪ್ಪೆನೂ ಆಗ್ತದೆ ಸರ್, ಬಟ್ ಕಡಿಮೆ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು, ಹಾಗಾಗಿ ಅದನ್ನು ನಾವು ಹೆಚ್ಚಿಗೆ ಬಳಸಲ್ಲ. ಎಣ್ಣೆ ಪ್ರಮಾಣ ಕಡಿಮೆ ಇದೆ.
ಕಡಿಮೆ ಇದೆ. ಬೇವು ಬೇವು ಇದೆ ಸರ್, ಬೇವನ್ನು ನಾವು ಇಂಧನವಾಗಿ ಮಾಡ್ತೇವೆ. ಬೇವಿನ ಅದೇ ಸಿಮರುಬ ಗ್ಲಾಕ ಅಂದ್ಬಿಟ್ಟು ಆಸ್ಟ್ರೇಲಿಯನ್ ಪ್ಲ್ಯಾಂಟ್ಸ್ ಸರ್, ತಾವೆಲ್ಲ ನೋಡಿರ್ಬೋದು. ಎಲ್ಲ ನಮ್ಮ ಒಂದು ವೇಸ್ಟ್ ಲ್ಯಾಂಡ್ಗಳಲ್ಲಿ ಮತ್ತು ಎಲ್ಲ ರೋಡ್ ಸೈಡ್ಗಳಲ್ಲಿ ನಾವು ಈ ಒಂದು ಸಿಮರುಬ ಗ್ಲಾಕ, ಇದು 60-65% ಎಣ್ಣೆ ಅಂಶ ಇರ್ತಕ್ಕಂಥದ್ದು ಸರ್. ಸೀಮಾರೂಬ ಗ್ಲಾಕ. ಸಿಮರುಬ ಗ್ಲಾಕ. ಈ ಜಟ್ರೋಪ ಅಂತಲೂ ಹೇಳ್ತಾರಲ್ಲ, ಜತ್ರೂಪದಲ್ಲಿ ಮೇಯ್ನ್ ಸರ್ ನಮಗೆ ಅವೈಲಬಿಲಿಟಿ ಇಸ್ ವೆರಿ ಲೆಸ್ ಸರ್ ನಮಗೆ. ಸೊ ಕಂಪ್ಯಾರಿಟಿವ್ಲಿ ಏನು ನಾವು ವಂಗೆ ಮತ್ತು ಬೇವು ಮತ್ತು ಸುರುವನ್ನೆ ಮತ್ತು ಲಕ್ಷ್ಮೀ ತರು ಏನು ಸಿಮರುಬ್ಬ, ಸೊ ನಮಗೆ ಜತ್ರೂಪದಲ್ಲಿ ಅಷ್ಟು ಆಯಿಲ್ ಕಂಟೆಂಟ್ ಇರೋದಿಲ್ಲ ಸರ್. ಎಣ್ಣೆ ಅಂಶ ಕಡಿಮೆ. ಎಣ್ಣೆ ಅಂಶ ಕಡಿಮೆ. ಅದನ್ನು ಬಳಸ್ಬೋದು. ಅದನ್ನು ಬಳಸ್ಬೋದು ಸರ್, ಬಟ್ ಲಾರ್ಜ್ ಸ್ಕೇಲಲ್ಲಿ ಬೇಕಾಗುತ್ತೆ. ಹೊಸ ಸಸ್ಯಗಳನ್ನೇನಾದರೂ ಗುರುತಿಸಿದ್ದೀರಾ ಜೈವಿಕ ಇಂಧನವಾಗಿ? ಸರ್, ಹೊಸ ಸಸ್ಯಗಳನ್ನು ಗುರುತಿಸೋಕೆ ನಮಗೆ ಆಯಿಲ್ ಕಂಟೆಂಟ್ಸ್, ನಮಗೆ ಸಿಗಬೇಕಾಗಿದ್ದ ಆಯಿಲ್ ಕಂಟೆಂಟು ಸಿಗ್ತಾ ಇಲ್ಲ. ಈಗ ನಾವು ಹೇಳ್ಬೇಕಾದ್ರೆ ತಮಗೆ ಗೊತ್ತಿರ್ಬೋದು ಸರ್, ಇತ್ತೀಚಿನ ದಿನಗಳಲ್ಲಿ ನಾವು ಶುಗರ್ ಕೇನು, ಮೇಜು ಇದರಲ್ಲೂ ಕೂಡ ನಾವು ಜೈವಿಕ ಇಂಧನವನ್ನು ಪಡಿಬೋದು ಎಥನಾಲಿಂದ. ಆದರೆ ನಮಗೆ ಅಷ್ಟು ಲಾರ್ಜ್ ಸ್ಕೇಲಲ್ಲಿ ನಮಗೆ ಏನು ನಾವು ಏನಂತೀವಿ ಅದು ಸಿಗ್ತಾ ಇಲ್ಲ ಸರ್. ಓಕೆ, ಅಂದರೆ ಇಲ್ಲಿ ಖಾದ್ಯ ಮತ್ತು ಅಖಾದ್ಯ ಅಂತ ಬರುತ್ತೆ. ಎಸ್ ಸರ್. ಖಾದ್ಯವಾಗಿ ಬಳಸುವಂಥದ್ದನ್ನು ಖಾದ್ಯವಾಗಿ ಬಳಸಿ, ಎಸ್ ಸರ್, ಖಾದ್ಯವಲ್ಲದಂತಹ ಬೆಳೆಗಳಿಂದ ಜೈವಿಕ ಇಂಧನವನ್ನು ಉತ್ಪಾದನೆ ಮಾಡಬೇಕು ಅನ್ನುವಂಥದ್ದು ನೀತಿ. ಎಸ್ ಸರ್. ಅಲ್ವೇ? ಎಸ್ ಸರ್. ರೈತ ಬಾಂಧವರೇ, ಕೃಷಿ ಇಲಾಖೆಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಬಿಸಿ ಫಾರಂ ವತಿಯಿಂದ ಕೃಷಿ ಪ್ರವಾಸೋದ್ಯಮವನ್ನು ಕುರಿತ 3 ದಿನಗಳ ತರಬೇತಿಯನ್ನು ಡಿಸೆಂಬರ್ 3, 4 ಮತ್ತು 5ನೇ ತಾರೀಖಿನಂದು ಆಕಾಶವಾಣಿ ಮೈಸೂರು, ಅಗ್ರಿಯಾನ ಮೈಸೂರು, ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ ಇವರ ಸಹಯೋಗದೊಂದಿಗೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ವಿಸಿ ಫಾರಂನಲ್ಲಿ ಆಯೋಜಿಸಲಾಗಿದೆ. ಆಸಕ್ತರು ನವೆಂಬರ್ 30ನೇ ತಾರೀಖಿನ ಒಳಗಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ನೋಂದಾಯಿಸಲು ಮೊಬೈಲ್ ಸಂಖ್ಯೆಗಳು 8095969769 ಮತ್ತೊಂದು 9113098450. ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ತರಬೇತಿಯಲ್ಲಿ ನೋಂದಾಯಿಸಿಕೊಳ್ಳಬೇಕೆಂದು ಈ ಮೂಲಕ ಕೋರಲಾಗಿದೆ. ಮಂಡ್ಯ ಜಿಲ್ಲೆಯ ರೈತ ಬಾಂಧವರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು. ಈಗ ಇದರ ಒಂದು ಸಸಿಗಳು, ಇದರ ಒಂದು ತಳಿ ಅಭಿವೃದ್ಧಿ, ಇದರಲ್ಲೇನಾದರೂ ಕಸಿ ಕಟ್ಟುವಿಕೆ, ಇಳುವರಿ ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಈ ಥರ ಏನಾದರೂ ಪ್ರಯೋಗಗಳು, ಸಂಶೋಧನೆ ನಡೀತಾ ಇದೆಯಾ? ಜೈವಿಕ ಇಂಧನ ಸಸಿಗಳು ಎಲ್ಲಿ ಸಿಗಬಹುದು? ಸರ್, ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಈಗ ಅರಣ್ಯ ಇಲಾಖೆಯಲ್ಲಿ ಸಾಮಾಜಿಕ ಅರಣ್ಯ ಅಂತ ಎಲ್ಲ ಒಂದು ಡಿಸ್ಟಿಕಲ್ಲಿ ಇರ್ತಕ್ಕಂಥದ್ದು ಸರ್. ಇಲ್ಲಿ ಈಗ ರೈತರಿಗೆ ಬೇಕಾದಂಥ ಸಸ್ಯಗಳನ್ನು ನಾವು ಡೆವಲಪ್ ಮಾಡಿ, ಸೊ ತಮಗೆ ಗೊತ್ತಿರ್ಬೋದು ಮಹಾತ್ಮ ಗಾಂಧಿ ಗ್ಯಾರಂಟಿ ಪ್ರೋಗ್ರಾಮ್ಗಳಲ್ಲಿ, ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, MGNRG, ಅದರಲ್ಲಿ ಕೂಡ ಈ ಒಂದು ರೈತರಿಗೆ ಯಾರು ಮುಂದೆ ಬಂದು ಮತ್ತು ನಾವು ನಮ್ಮ ಹೊಳೆ ಗದ್ದೆಗಳಲ್ಲಿ ಬಾರ್ಡರ್ಗಳಲ್ಲಿ ಹಾಕ್ಕೊಂಡ್ರೆ, ಮತ್ತು ಈಗಾಗಲೇ ರೋಡ್ ಸೈಡು, ಬಂಡ್ ಸೈಡು, ಮತ್ತು ಅದೇ ರೀತಿ ನಮ್ಮ ಅರಣ್ಯ ಇಲಾಖೆಯವರು ಹಸಿರುವನ್ನು ಅನ್ನೋ ಒಂದು ಪ್ರಾಜೆಕ್ಟ್ ಅಂಡರಲ್ಲಿ, ಯೋಜನೆಯಲ್ಲಿ ನಮ್ಮ ರೈತರಿಗೆ ಈ ಒಂದು ಜೈವಿಕ ಇಂಧನದ ಸಸ್ಯಗಳನ್ನು ಅವರಿಗೆ ನೀಡ್ತಾ ಇದ್ದೀವಿ ಸರ್. ಅರಣ್ಯ ಇಲಾಖೆ. ನಿಮ್ಮ ಜೈವಿಕ ಇಂಧನ ಪಾರ್ಕ್ನಲ್ಲೂ ಸಿಗುತ್ತಾ ಸಸ್ಯಗಳು? ಸರ್, ನಮ್ಮಲ್ಲೂ ಕೆಲವು ಪ್ಲ್ಯಾಂಟ್ಸ್ಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ. ರೈತರಿಗೆ ಬೇಡಿಕೆ ಅನುಸಾರವಾಗಿ ನಾವು ಅಲ್ಲಿನ ಡೆವಲಪ್ ಮಾಡಿ ರೈತರಿಗೆ ನಾವು ನೀಡ್ತಾ ಬರ್ತೀವಿ. ಮಾಮೂಲಿ ತಳಿಗಳೇನಾ ಸರ್ ಇದು, ಅಥವಾ ಏನಾದರೂ ಸುಧಾರಣೆ ಆಗಿರೋ ತಳಿಗಳು? ಅರ್ಲಿಯರ್ ಏನಾಗಿತ್ತು ಸರ್ ನಮ್ಮಲ್ಲಿ ಆ ಥರ, ಈಗ ತಮಗೆ ಗೊತ್ತಿರುವುದು ವಂಗೆ ಕೆಲವು ತಳಿಗಳಲ್ಲಿ ಸಾಕಷ್ಟು ತಳಿಗಳನ್ನು ಈಗಾಗಲೇ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಮೊದಲು ನಮಗೇನಂತೂ ಜಸ್ಟ್ ಫಾಡ್ ಅಷ್ಟು ಬರ್ತಾ ಇರಲಿಲ್ಲ. ಸೊ ಈಗ ನಮಗೆ ಒಂದು ಗಿಡದಲ್ಲಿ ನಿಮಗೆ ಅಂದ್ರೆ ಮಿನಿಮಮ್ಮು ಒಂದು 15-18 ಕ್ವಿಂಟಾಲಷ್ಟು ನಾವು ಇದನ್ನು ಮಾಡೋ ಒಂದು ರೈತರು ಮಾಡ್ತಾರೆ. ಬೀಜ ಒಂದು ಗಿಡದಲ್ಲಿ ನಿಮಗೆ 15-20 ಕ್ವಿಂಟಾಲಷ್ಟು ಪಡ್ಕೋಬೋದು. ಆ ಥರ ತಳಿಗಳನ್ನು ನಮ್ಮ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ವಂಗೆ ಒಂದರಲ್ಲೇನಾ ಅಥವಾ ಬೇರೆದರಲ್ಲೂ ಇದೆಯಾ ಸರ್? ವಂಗೆ ಒಂದಲ್ಲಿ ಮಾಡಿದ್ದಾರೆ. ಸೊ ಮೇಯ್ನಾಗಿ ವಂಗೆಯಲ್ಲಿ ಹೆಚ್ಚಿಗೆ ಜೈವಿಕ ಇಂಧನವನ್ನು ಬಳಸ್ತಾ ಇದ್ದೀವಿ. ಸೊ ಅದೇ ಉತ್ತರ ಕರ್ನಾಟಕ ಅಲ್ಲಿ ಕಡೆ ರೋಡ್ ಸೈಡಲ್ಲಿ ನಾವು ಬೇವನ್ನು ನಾವು ಕಾಣ್ಬೋದು. ಸೊ ಬೇವಿನಲ್ಲಿ ಏನು ಮಾಮೂಲಿ ಲೋಕಲ್ ತಳಿಗಳನ್ನು ಯೂಸ್ ಮಾಡಿ ಅದರಿಂದ ಕೂಡ ಇಂಧನವನ್ನು ಮಾಡ್ತಾ ಇದ್ದೀವಿ ಸರ್. ಸೀಮಾರೂಬ ಗ್ಲಾಕದಲ್ಲಿ
ಸಿಮರುಬ ಗ್ಲಾಕನ್ನು ಕೂಡ ನಾವು ಈಗ ಏನು ಸರ್, ಇದು ಆಸ್ಟ್ರೇಲಿಯನ್ ಇಂಪೋರ್ಟ್ ಆದಂಥ ತಳಿ. ಸೊ ಅರ್ಲಿಯರ್ ಆಸ್ಟ್ರೇಲಿಯನು ಎಡಿಬಲ್ ಆಯಿಲ್ ಆಗಿ ಯೂಸ್ ಮಾಡ್ತಾಯಿದ್ರು. ಬಟ್ ಅದು ಇಂಡಿಯಾಕ್ಕೆ ಬಂದಾಗ ತಮಗೆಲ್ಲ ಗೊತ್ತಿರ್ಬೋದು ಸರ್, ನಮ್ಮ ರೈತರಿಗೆ ಈಗಾಗಲೇ ಸನ್ಫ್ಲವರ್ ಆಗಲಿ ಗ್ರೌಂಡ್ನಟ್ ಆಗಲಿ ಈ ಥರ ಒಂದು ಆಯಿಲ್ನ ಎಡಿಬಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಬಟ್ ಭಾರತಕ್ಕೆ ಬಂದಾಗ ಅಷ್ಟು ಪ್ರಚಲಿತ ಆಗಲಿಲ್ಲ. ಸೊ ಇದನ್ನು ಕೂಡ ನಾವು ಜೈವಿಕ ಇಂಧನವಾಗಿ ಬಳಕೆ ಮಾಡಿಕೊಂಡು ಈಗಾಗಲೇ ಈ ಜೈವಿಕ ಸಂಶೋಧನೆ ಮತ್ತು ಪ್ರಾತ್ಯಕ್ಷಿಕ ಕೇಂದ್ರಗಳಲ್ಲಿ ಇದನ್ನು ಕೂಡ ನಾವು ಜೈವಿಕ ಇಂಧನವನ್ನು ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀವಿ. ಸುರವನ್ನೇ ಸರ್, ತಮ್ಗೆ ಹಂಗೆ ಗೊತ್ತಿರುವ ಹಾಗೆ ಅರಣ್ಯ ವಿಶ್ವವಿದ್ಯಾಲಯ ಆಗಿರ್ಬೋದು, ಮಹಾವಿದ್ಯಾಲಯ ಆಗಲಿ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಅಷ್ಟು ಪ್ರಚಲಿತವಾಗಿ ಸಿಗ್ತಾ ಇಲ್ಲ ಸರ್. ನಮಗೆ ಒಂದು ರಿಸೋರ್ಸ್ ಬೇಕು. ಸೊ ಅಲ್ಲಲ್ಲಿ ನಾವು ಕಾಣ್ಬೋದು ಸುರವನ್ನೇನ. ಬಟ್ ಅದರಲ್ಲೂ ಸೀಡ್ಸು ಮತ್ತು ಆಯಿಲ್ ಕಂಟೆಂಟ್ಸ್ ವೆರಿ ಲೆಸ್ ಅಂದ್ಬಿಟ್ಟು ಅದನ್ನು ನಾವು ಹೆಚ್ಚಿಗೆ ಬಳಸ್ತಾ ಇಲ್ಲ ಸರ್, ಬಳಕೆಯಲ್ಲಿ ಆಗ್ತಾ ಇಲ್ಲ. ಸಿಕ್ಕಿದ್ರೆ ಅದರಲ್ಲೂ ಕೂಡ ನಾವು ಜೈವಿಕ ಇಂಧನ ಮಾಡ್ಬೋದು. ಈಗ ಪ್ರಧಾನವಾಗಿ ತಾವು ರೈತರಿಗೆ ಸಲಹೆ ನೀಡೋ ಬೆಳೆಗಳು ಬರೀ ಹೊಂಗೆ, ಬೇವು ಅಷ್ಟೇ. ಹೊಂಗೆ, ಬೇವು ಮತ್ತು ಇದು ಸರ್ ನಮ್ಮ ಲಕ್ಷ್ಮೀ ತರು ಅಂತ ಸಿಮರುಬ ಗ್ಲಾಕ, ಈ ಮೂರು ಬೆಳೆಗಳನ್ನು ನಾವು ರೈತರಿಗೆ ನಾವು ಜೈವಿಕ ಇಂಧನವಾಗಿ ಬಳಸಿ ಅಂತ. ಎಸ್. ಹೊಂಗೆನಲ್ಲಿ ಎಷ್ಟು % ಆಯಿಲ್ ಇದೆ ಸರ್? ಹೊಂಗೆನಲ್ಲಿ ನಿಮಗೆ 30-45% ನಿಮಗೆ ಎಣ್ಣೆ ಅಂಶ ಇದೆ. ಬೇವಲ್ಲೂ ಅಷ್ಟೇ ಸರ್, 40-45% ಇದೆ. ಇದಕ್ಕಿಂತ ಹೆಚ್ಚಾಗಿದೆ. ಲಕ್ಷ್ಮೀತರಲ್ಲಿ 50-65% ಆಫ್ ಆಯಿಲ್ ಕಂಟೆಂಟ್ ಸಿಗುತ್ತೆ ಸರ್. ಈ ಜೈವಿಕ ಇಂಧನಕ್ಕೆ ನೀರೇನು ಬೇಡ ಅಂತ ಹೇಳಲಾಗುತ್ತೆ ಅಲ್ವಾ? ಮಳೆ ಆಶ್ರಯದ ಬರ ನಿರೋಧಕ ಶಕ್ತಿಯನ್ನು ಆಗಾಗಲೇ ತಮ್ಮ ಸಸ್ಯ ಜನಗಳು ಅಂತಂದಾಗ ಅರಣ್ಯ ಇರ್ತಕ್ಕಂಥ ಈ ಸಸ್ಯ ಬೇವು ಆಗಲಿ, ನಮ್ಮ ಹೊಂಗೆ ಆಗಲಿ ಮತ್ತು ಲಕ್ಷ್ಮೀತರ ಆಗಲಿ, ಯಾವುದೇ ಒಂದು ತಮಗೆ ತಿಳಿದಿರೋ ಹಾಗೆ ಅರಣ್ಯ ಇಲಾಖೆಯಲ್ಲಿ ಬರಡು ಬಂಗಾರ ಅಂತ, ಹಸಿರು ಹೊನ್ನು ಅಂತ ತಮಗೆ ಗೊತ್ತಿರುವ ಹಾಗೆ ಈ ಒಂದು ಪರಿಸರ ದಿನಾಚರಣೆ ಮೂಲಕ ನಮ್ಮ ರೈತರಿಗೆ ಈ ಒಂದು ಸಸ್ಯಗಳನ್ನು ನಾವು ನೀಡ್ತಾ ಬಂದಿದ್ದೀವಿ. ಸೊ ಅಲ್ಲಲ್ಲಿ ರೋಡ್ ಸೈಡ್ಗಳಲ್ಲಿ ಮತ್ತು ನಮ್ಮ ಶಾಲೆ ಮುಂಭಾಗದಲ್ಲಿ ಇವೆಲ್ಲ ಮಳೆ ಆಶ್ರಯದಲ್ಲಿ ಬೆಳೆಯುವಂಥ ಸಸ್ಯಗಳು. ಎಸ್ ಸರ್, ಮಳೆ ಆಶ್ರಿತ. ಸೊ ಬಟ್ ಇನಿಷಿಯಲ್ ಸ್ಟೇಜ್ ಅಂತ ಹೇಳ್ತೀವಿ ಸರ್. ಪ್ರಪ್ರಥಮವಾಗಿ ನಾವು ಗಿಡ ಇದ್ದಾಗ ನಾವು ಮೇಂಟೈನ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೀರನ್ನು ಉಣಿಸ್ಬೇಕಾಗತ್ತೆ. ಅದನ್ನು ಕಾಪಾಡಿಕೊಂಡಾಗೆ ನಂತರದ ದಿನಗಳಲ್ಲಿ ನೀರನ್ನು ಬೇಕಾಗಿರೋದಿಲ್ಲ. ಮಳೆ ಆಶ್ರಿತದಲ್ಲಿ ಚೆನ್ನಾಗಿ ಈ ಒಂದು ಸಸ್ಯಗಳು ಬರ್ತವೆ ಸರ್. ಬೇಸಾಯ ವಿಧಾನ ಹೇಗೆ? ಏನು ಅಂತರದಲ್ಲಿ ಇವನ್ನು ಹಾಕ್ಕೋಬೇಕಾಗತ್ತೆ ಅಥವಾ ಕೇವಲ ಬದುಗಳ ಮೇಲೆ ಮಾತ್ರ ಹಾಕ್ಕೋಬೇಕಾ, ಹೇಗೆ ಸರ್? ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಉತ್ತರ ಕರ್ನಾಟಕ ರೋಡ್ ಸೈಡ್ ಈಗ ನಾವು ಈ ಒಂದು ನೆನೆಸ್ಕೋಬೋದು. ಪರಿಸರ ದಿನಾಚರಣೆಗಳಲ್ಲಿ ರೋಡ್ ಸೈಡಲ್ಲಿ 20-20 ಅಡಿ, 50-50 ಅಡಿ ಮತ್ತು ಈ ಥರ, ಮತ್ತು ಬದುಗಳಲ್ಲೂ ಕೂಡ ನಾವು 10-10 ಇಲ್ಲದ್ರೆ 15x15 ಈ ಥರ ಈ ಒಂದು ಸಸ್ಯವನ್ನು ನಾವು ಮಾಡ್ಬೋದು. ಮೇನ್ ಜಮೀನಲ್ಲೇ ಮಾಡ್ಕೋಬೋದಾ? ಪ್ರಧಾನ ಭೂಮಿನಲ್ಲೇ ನಾಟಿ ಮಾಡ್ಕೋತೀವಿ? ಮೇನ್ಗಿಂತ ಅಂತಂದರೆ ಈಗಾಗಲೇ ರೈತ ಅಂತಂದರೆ ಜಮೀನಲ್ಲಿ ಅಷ್ಟು ಮಾಡಲ್ಲ ಸರ್. ಬಟ್ ಅಲ್ಲಿ ಏನಾಗುತ್ತೆ, ನಮಗೆ ವ್ಯಾಲ್ಯೂಬಲ್ ಟ್ರೀಸ್ಗಳನ್ನು ಮನೆ ಬಳಕೆಗೆ ಬರ್ತಕ್ಕಂಥ ಸಸ್ಯಗಳನ್ನು ತೇಗಿರ್ಬೋದು, ಈ ಥರಗಳನ್ನು ಮಾಡ್ಕೋಬೋದು. ಬಟ್ ಇದು ಏನು ನಮ್ಮ ವೇಸ್ಟ್ ಲ್ಯಾಂಡ್ ಅಂತ ಇರ್ತೀವಿ, ಡ್ರೈ ಲ್ಯಾಂಡ್, ನಾವು ಏನೇ ಕ್ರಾಪ್ ಬೆಳೆಯೋಕ್ಕಾಗಲ್ಲ ಅಂಥಗಳಲ್ಲಿ, ಮತ್ತು ಪಾಳು ಭೂಮಿ ಅಂತ ಇರ್ತದೆ ಸರ್ಕಾರಿ ಜಾಗಗಳಲ್ಲಿ, ಈ ಥರದವನ್ನು ನಾವು ಮಾಡ್ಕೋಬೋದು ಸರ್. ಈಗ ಜೈವಿಕ ಇಂಧನ ಆಧಾರಿತ ಸಮಗ್ರ ಕೃಷಿ ಮಾಡಬೇಕು ಅಂತಾದರೆ ನಿಮ್ಮ ಸಲಹೆಗಳೇನು? ಯಾವ ರೀತಿ ಮಾಡ್ಕೋಬೋದು ಅಂತೀರಿ? ಈಗಾಗಲೇ ರೈತರು ಸರ್, ಈಗಾಗಲೇ ನಾವು ಜೈವಿಕ ಇಂಧನವನ್ನು ನಾವು ನಿಮ್ಮ ಒಂದು ಸಮಗ್ರ ಕೃಷಿಯಲ್ಲಿ ಬೇಕಾದರೆ ನಿಮಗೆ ಒಂದು 20 ಎಕರೆ 10 ಎಕರೆ ದೊಡ್ಡ ಇಳುವರಿದಾರರು ಏನಾರು ಇದ್ದರೆ, ಸೊ ಈ ಥರದ ನೀವು ಬರೀ ಹೊಂಗೆ ಒಂದು ಮಾಡ್ಕೋಬೋದು, ಸೋಲೋ ಕ್ರಾಪ್ ಅಂತ ಹೇಳ್ತೀವಿ, ಅದನ್ನು ಮಾಡ್ಕೋಬೋದು. ಅದೇ ಥರ ಬೇವನ್ನು ಕೂಡ 5 ಎಕರೆ 10 ಎಕರೆ ಕಡೆಯಲ್ಲಿ ಮಾಡಿಕೊಂಡು ಅದರಲ್ಲಿ ನೀವು ಜೈವಿಕ ಇಂಧನವನ್ನು ಪಡ್ಕೋಬೋದು ಸರ್. ಅಲ್ಲ, ಅದರೊಂದಿಗೆ ಬೇರೆ ಏನೇನು ಜೋಡಿಸ್ಕೋಬೋದು ಅಂತ ಸಮಗ್ರ ಕೃಷಿ ಅಂದರೆ? ಇಂಟರ್ ಕ್ರಾಪ್ ಮಾಡ್ಬೋದು ಸರ್. ಈಗ ಏನೇನು ಮಾಡ್ಬೋದು? ಇಂಟರ್ ಕ್ರಾಪ್ ನೀವು ಈಗ ನಮ್ಮ ಹುರುಳಿ ಇರ್ಬೋದು, ಕೌಪಿ ಇರ್ಬೋದು, ನೈಟ್ರೋಜನ್ ಫಿಕ್ಸೇಷನ್ ಕ್ರಾಪ್ಸ್ಗಳನ್ನು ಮಾಡ್ಕೋಬೋದು ಬದಿಗಳಲ್ಲಿ, ಮತ್ತು ಇಂಟರ್ ಕ್ರಾಪ್ ಆಗಿ ಮಾಡ್ಕೋಬೋದು.
ಇದರಿಂದ ಕೂಡ ರೈತರಿಗೆ ಸಮಗ್ರ ಕೃಷಿಯಲ್ಲಿ ನೀವು ಇದನ್ನು ಮಾಡ್ಕೋಬೋದು ಸರ್. ಸಮಗ್ರ ಕೃಷಿ ಪದ್ಧತಿಯಲ್ಲಿ ಜೈವಿಕ ಇಂಧನವನ್ನು ಕೂಡ ಜೋಡಿಸ್ಕೋಬೋದು ಸರ್. ಇತ್ತೀಚಿನ ದಿನಗಳಲ್ಲೂ ಅದಕ್ಕೂ ಕೂಡ ಒಂದು ಉನ್ನತವಾದ ಒಂದು ಬೇಡಿಕೆ ಇದೆ. ಈಗಾಗಲೇ ತಮಗೆ ಹೇಳ್ದಂಗೆ 1 kg ಒಂದು ಸೀಡ್ಸ್ಗೆ ನಾವು 45 ರೂಪಾಯಿನ ಕೊಡ್ತೀವಿ. ರೈತರು ಅದರಲ್ಲೂ ಕೂಡ ಅನುಕೂಲವನ್ನು ಪಡ್ಕೋಬೋದು ಸರ್. ಅದರ ಜೊತೆಗೆ ಬರೀ ನಾವು ಜೈವಿಕ ಇಂಧನ ಅಲ್ಲ, ಇದರಲ್ಲಿ ಬರ್ತಕ್ಕಂಥ ಒಂದು ಹೊಂಗೆ ಹಿಂಡಿನೂ ಕೂಡ ನಾವು ಬಯೋ ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ಬೋದು. ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ನಾವು ಕೆಮಿಕಲ್ ಫ್ರೀ ಆಗಬೇಕು, ಆರ್ಗ್ಯಾನಿಕ್ಕಿಗೆ ಹೋಗಬೇಕು, ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಹೋಗಬೇಕು. ಇಂಥ ರೈತರುಗಳು ಈಗಾಗಲೇ ತೋಟಗಾರಿಕೆ ಬೆಳೆಗಳಾದಂಥ ಕಾಫಿ, ಪೆಪ್ಪರು, ಅಡಿಕೆ ಮತ್ತು ತೆಂಗು ಇಂಥ ಒಂದು ಪ್ಲ್ಯಾಂಟೇಷನ್ ಕ್ರಾಪ್ಸ್ಗೆ ನೀವು ಈ ಒಂದು ಬೇವಿನ ಹಿಂಡಿ ಮತ್ತು ಹೊಂಗೆ ಹಿಂಡಿಯನ್ನು ಅಪ್ಲೈ ಮಾಡ್ತಾ ಬಂದರೆ ಸಾಕಷ್ಟು ರೋಗ ರುಜಿನಗಳನ್ನು ನಿರ್ಮೂಲ ಮಾಡ್ಬೋದು ಸರ್. ಎಣ್ಣೆ ತೆಗೆದ ಮೇಲೆ ಉಳಿಯುವಂತಹ ಹಿಂಡಿ ಪದಾರ್ಥವನ್ನು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಳ ಮಾಡೋದಕ್ಕೆ ಬಳಕೆ ಮಾಡ್ಕೋ. ಹೌದು ಸರ್. ಅಲ್ವೇ ಸರ್, ಅದನ್ನು ಕೂಡ ನಮ್ಮ ಜೈವಿಕ ಇಂಧನದಲ್ಲಿ ದೊರೆಯುತ್ತದೆ. ಸೊ ಅದನ್ನು ನೀವು ಪಡ್ಕೊಂಡು ನಿಮ್ಮ ಒಂದು ಪ್ಲ್ಯಾಂಟೇಷನ್ ಕ್ರಾಪ್ಸ್ಗೆ. ಸೊ ಈಗಾಗಲೇ ನಾವು ಆ ಹಿಂಡಿಯನ್ನು 15 ರಿಂದ 20 ರೂಪಾಯಿಗಳಿಗೆ ಪರ್ kg ಆಗಿ ನಾವು ರೈತರಿಗೆ ಕೊಡ್ತಾ ಬಂದಿದ್ದೀವಿ ಸರ್. ಗಣೇಶ್ ಪ್ರಸಾದ್ ಅವರೇ, ಸಾಮಾನ್ಯವಾಗಿ ಜೈವಿಕ ಇಂಧನ ನೀಡುವಂತಹ ಬೀಜಗಳೇನಿದಾವಲ್ಲ, ಇವೆಲ್ಲ ಗಟ್ಟಿಯಾದ ಕವಚದ ಒಳಗಡೆ ಇರ್ತವೆ. ಎಸ್ ಸರ್. ತಾವೇ ಅಂದ್ರೆ ಆಗ್ಲೇ ಕರ್ನಲ್ ಅಂತ. ಎಸ್ ಸರ್. ಅದನ್ನ ಜಜ್ಜಿ ಬೀಜನ ಹೊರಗೆ ತೆಗಿಬೇಕು. ಎಸ್ ಸರ್. ಇದು ಹೊಂಗೆ ಆದರೂ ಅಷ್ಟೇ, ಬೇವಾದರೂ ಅಷ್ಟೇ, ಸುರುಹೊನ್ನೆ ಆದರೂ ಅಷ್ಟೇ ಅಲ್ವೇ? ಎಸ್ ಸರ್. ಈಗ ಪ್ರಥಮ ಹಂತದ ಮೌಲ್ಯವರ್ಧನೆ ರೈತನ ಜಮೀನಲ್ಲೇ ಆಗ್ಬಹುದು ಅಂತ ಹೇಳ್ತಾರೆ. ಎಸ್ ಸರ್. ಅಂದರೆ ಅವರು ಕವಚದ ಸಮೇತ ಬೀಜ ಕೊಡೋ ಬದಲು ಆ ಸಿಪ್ಪೆನ ಒಡೆದು ಬೀಜ ಮಾತ್ರ ತೆಗೆದು ಅದನ್ನು ಮಾರಾಟ ಮಾಡಬಹುದು. ಎಸ್ ಸರ್. ಎಸ್ ಹೌದಲ್ವಾ? ಎಸ್ ಸರ್. ಈಗ ನೀವು 45 ರೂಪಾಯಿ ಅಂತಿರೋದು ಹೊರ ಕವಚದ ಸಮೇತನ ಅಥವಾ ಒಳಗಡೆ ಇರೋ ಬೀಜಕ್ಕೆ ಮಾತ್ರ? ಒಳಗಡೆ ಬೀಜಕ್ಕೆ ಸರ್. ನಾವು ಕವಚನ ನಾವೇನು ಪಡ್ಕೊಳ್ಳಲ್ಲ ಸರ್, ಆ ಒಂದು ಬೀಜವನ್ನು ನಾವು ಪಡ್ಕೋತೀವಿ ಸರ್. ಅಂದರೆ ಆ ಸಿಪ್ಪೆನೂ ಕೂಡ ಅಥವಾ ಗೊಬ್ಬರವಾಗಿ ಜಮೀನಿಗೆ ಹಾಕೋಬೋದು ಸರ್, ಹಾಕೋಬೋದು. ಈಗ ಮುಂದಿನ ಹಂತ ಅಂದರೆ ಬೀಜದಿಂದ ಎಣ್ಣೆ ತೆಗೆಯೋದು. ಬೀಜನ ಎಣ್ಣೆ ತೆಗೆದು ಸರ್. ಇದಕ್ಕಾಗಿ ಆತ ಗಾಣವನ್ನು ಅವಲಂಬಿಸ್ಬೇಕಾ ಅಥವಾ ಈ ಜೈವಿಕ ಇಂಧನ ಮಂಡಳಿನವರು ಅಲ್ಲಲ್ಲಿ ಇದನ್ನ ಮಾಡಿದ್ದಾರೆ, ಏನು ಆಯಿಲ್ ಎಕ್ಸ್ಟ್ರಾಕ್ಷನ್ ಯೂನಿಟ್ಗಳು ಮಾಡಿದ್ದಾರೆ. ಈ ಚಾಮರಾಜನಗರ KVKನಲ್ಲೇ ಇದೆ. ಹೌದು ಸರ್. ಮೈಸೂರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ನಮ್ಮ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆಯಲ್ಲಿ ಇದೆ ಸರ್. ಎಲ್ಲ ಡಿಸ್ಟಿಕ್ಕಲ್ಲಿ ಒಂದು ಸ್ಮಾಲ್ ಸ್ಕೇಲಲ್ಲಿ ಈ ಒಂದು ಬೀಜವನ್ನು ಅರಿಯೋ ಒಂದು ಯಂತ್ರವನ್ನು ಮಾಡಿದ್ದೀವಿ. ಅದರ ತರಗೆ ಜೈವಿಕ ಇಂಧನವನ್ನು ಪಡ್ಕೊಳ್ಳೋಕ್ಕೂ ಒಂದು ಇಂಧನವನ್ನು ನಾವು ಮಾಡ್ಕೊಂಡಿದ್ದೀವಿ, ಟ್ರಾನ್ಸ್ಫಿಕೇಶನ್. ಯಾರ್ಯಾರು ಈ ಇಂಧನವನ್ನು ಮಾಡುವಂತಹ ಒಂದು ಸಣ್ಣ ಸಣ್ಣ ಘಟಕಗಳನ್ನು ಇಟ್ಕೊಂಡಿದಾರಲ್ಲ, ಅವರು ಕೂಡ ಈ ಬೀಜವನ್ನು ಖರೀದಿ ಮಾಡ್ತಾರಾ ಸರ್? ಈಗಾಗಲೇ ತಮಗೆ ಗೊತ್ತಿರ್ಬೋದು ಸರ್, ನಮ್ಮ ಈ ಒಂದು ಕೊಡಗಿನ ಈ ಕಡೆಯ ಭಾಗದಲ್ಲಿ ಜೈವಿಕ ಇಂಧನ ಯಾಕೆ ಬೇಡಿಕೆ ಇದೆ ಅಂತಂದರೆ, ಈಗಾಗಲೇ ತಮಗೆ ಗೊತ್ತಿರ್ಬೋದು ಸರ್, ಪ್ಲಾಸ್ಟಿಕ್ ಫ್ರೀ ಮುಕ್ತ ಆಗಬೇಕು ಮತ್ತು ನಮ್ಮ ಪೊಲ್ಯೂಷನ್ ಮುಕ್ತ ಆಗಬೇಕು. ಈ ಒಂದು ನಿಟ್ಟಿನಲ್ಲಿ ಕೆಲವು ಕೊಡಗಿನ ಭಾಗದಂಥ ರೈತರು ನಮ್ಮಲ್ಲೇ ಬರ್ತಾರೆ, ಜೈವಿಕ ಇಂಧನ ನಿಮ್ಮಲ್ಲಿ ದೊರೆಯುತ್ತಾ, ಅದನ್ನು ನಮ್ಮ ವೆಹಿಕಲ್ಗೆ ಹಾಕೋತೀನಿ. ಸೊ ಇದರಿಂದ ನಮಗೆ ಪೊಲ್ಯೂಷನ್ ಫ್ರೀ ಆಗ್ತದೆ, ಇದರಿಂದ ನಮಗೆ ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಅನುಕೂಲ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ತಮಗೆ ಗೊತ್ತಿರ್ಬೋದು ಸರ್, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಇಲ್ಲೂ ಕೂಡ ಒಂದು ಬ್ಲೆಂಡೆಡ್ ಆಗಿ ಇದನ್ನು ನಾವು ಇಂಧನವನ್ನು ಒಂದು ಕೊಡ್ತಾ ಬರ್ತಾ ಇದ್ದೀವಿ ಸರ್. ಅಲ್ಲ, ನನ್ನ ಪ್ರಶ್ನೆ ಇರೋದು, ಏನು ಘಟಕಗಳಿದಾವಲ್ಲ, ಎಸ್ ಸರ್, ಅವರು ರೈತರಿಂದ ಬೀಜ ಖರೀದಿ ಮಾಡ್ತಾರಾ? ಹೌದು ಸರ್, ಮಾಡ್ತಾರೆ ಅಲ್ವಾ? ಮಂಡ್ಯ PES ಕಾಲೇಜಲ್ಲೂ ಒಂದು, ಮಂಡ್ಯ PES ಕಾಲೇಜಲ್ಲಿ ಸರ್, ನಮ್ಮ ಮೈಸೂರಿನ ಭಾಗದಲ್ಲಿ NI ಕಾಲೇಜಲ್ಲಿ ಇರ್ತಕ್ಕಂಥದ್ದು. ಅದೇ ಥರ ಎಲ್ಲ ಡಿಸ್ಟಿಕ್ಗಳಲ್ಲಿ ಈ ಒಂದು ಚಾಮರಾಜನಗರ KVKನಲ್ಲೇ, ಚಾಮರಾಜನಗರ KVK ಇದೆ ಸರ್. ಮಡಿಕೇರಿ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದಲ್ಲಿ ಇದೆ. ಎಸ್ ಸರ್, ಎಸ್ ಸರ್. ಈಗ ಮುಂದಿನ ಪ್ರಶ್ನೆ ಬರೋದು ತರಬೇತಿ. ಯಾವ ರೀತಿ ಅವರು ಎಣ್ಣೆ ತಯಾರಿಸೋದು? ಒಂದು ವೇಳೆ ರೈತನೇ ನಾನೇ ಜೈವಿಕ ಇಂಧನ ತಯಾರು ಮಾಡ್ತೀನಿ ಅಂತಾದರೆ ಆ ಒಂದು ಘಟಕವನ್ನು ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಎಷ್ಟು ವೆಚ್ಚ ಆಗ್ಬೋದು? ಮತ್ತು ಎಣ್ಣೆಯನ್ನು ಇಂಧನವಾಗಿ ಪರಿವರ್ತಿಸುವಂತಹ ಕ್ರಿಯೆ ಏನಿದೆಯಲ್ಲ, ಟ್ರಾನ್ಸ್ಎಸ್ಟರಿಫಿಕೇಶನ್ ಅಂತ ಏನು ಹೇಳ್ತಾರೆ, ಅದ್ರ ಬಗ್ಗೆ ಒಂಚೂರು ಹೇಳಿ ಸರ್. ಈಗಾಗಲೇ ನಾನು ಹೇಳಿದ ಹಾಗೆ ಎಲ್ಲ ಜಿಲ್ಲೆವಾರು ಈ ಒಂದು ಜೈವಿಕ ಇಂಧನ ಪ್ರಾತ್ಯಕ್ಷಿಕೆ ಮತ್ತು ಸಂಶೋಧನಾ ಕೇಂದ್ರ ಇದೆ. ಸೊ ನಾವೇನು ಈ ಒಂದು ಪ್ರಾತ್ಯಕ್ಷಿಕೆಯಲ್ಲಿ ಸಂಯೋಜಕರಂತ ಏನು ಕೆಲಸ ನಿರ್ವಹಿಸ್ತಾ ಇದ್ದಾರೆ, ಸೊ ಅವರು ಎಲ್ಲ ಒಂದು ದಿನಗಳಲ್ಲಿ ನಾವು ರೈತರಿಗೆ
ಅವರ ಕೃಷಿ ಜೊತೆಗೆ ಈ ಕೃಷಿಯೇತರ ಚಟುವಟಿಕೆಗಳನ್ನು ಕೂಡ ಮಾಡಬೇಕು. ಅದರಲ್ಲಿ ಇದು ಕೂಡ ಒಂದು ಜೈವಿಕ ಇಂಧನ ಕೂಡ ಒಂದು ಕೃಷಿ ಅಂತ ಹೇಳ್ಕೊಂಡು, ಸೊ ನಾವು ಅಲ್ಲಲ್ಲಿ ಪತ್ರಿಕೆಗಳ ಪ್ರಕಟಣೆಗಳು, ರೇಡಿಯೋಗಳಲ್ಲಿ ಪ್ರಕಟಣೆಗಳು, ಕೆಲವು ಕಡೆ ಎಲ್ಲ ಸ್ವಸಹಾಯ ಸಂಘಗಳಿಗೆ ಮತ್ತು ಅದೇ ಥರ ಯೂತ್ ಕ್ಲಬ್ಸ್ಗಳಿಗೆ ನಾವು ಈ ಒಂದು, ಮತ್ತು ಕೆಲವು ಕಡೆ ನಾವು ಕೃಷಿ ಮೇಳ ಅಂತ ಇಲ್ಲಿ ಕ್ಲಬ್ಸ್ಗಳಿಗೆ ನಾವು ಈ ಒಂದು, ಮತ್ತು ನಾವು ಎಲ್ಲನೂ ಮಾಡ್ತಾ ಇರುವಾಗ ಅಲ್ಲಿ ಕೂಡ ನಮ್ಮ ಒಂದು ಸ್ಟಾಲ್ಗಳನ್ನು ಹಾಕಿ ಇದರ ಬಗ್ಗೆ ಸಾಕಷ್ಟು ಪ್ರಚಾರವನ್ನು ಮಾಡ್ತಾಯಿದ್ದೇವೆ. ಸೊ ಅದೇ ರೀತಿ ನಮ್ಮ ಈ ಒಂದು ಯೂತ್ಸ್, ತಮಗೆ ಗೊತ್ತಿರ್ಬೋದು ಸರ್, ಈಗ ಕೋವಿಡ್ ಅಂತ ಒಂದು ಮಹಾಮಾರಿಗೆ ಇದಾದಾಗ ಕೆಲವು ಯೂತ್ಸ್ಗಳು ನಮ್ಮ ಹಳ್ಳಿ ಕಡೆ ವಾಲಿದ್ರು. ಸೊ ಆವಾಗ ನಮಗೆ ಏನು ಮಾಡಬೇಕು, ಈಗಾಗಲೇ ಹೊಸ ಇನ್ವೆಷನ್ಸ್ ಬೇಕಾಗ್ತದೆ ಅಂಥ ಒಂದು ಯುವಕರು ನಮ್ಮಲ್ಲಿ ಬಂದು ಕೇಳಿಕೊಂಡಾಗ, ಸೊ ಅವರಿಗೆ ತರಬೇತಿಯನ್ನು, ಸೊ ಜೈವಿಕ ಇಂಧನ ಅದನ್ನು ಹೇಗೆ, ಯಾವ್ಯಾವ ಸಸ್ಯಜನ್ಯಗಳಿವೆ, ಆ ಸೀಡ್ಸನ್ನು ಯಾವುದರಿಂದ ಎಕ್ಸ್ಟ್ರಾಕ್ಷನ್ ಮಾಡಿದರೆ ನಮಗೆ ಆಯಿಲ್ ಬರುತ್ತೆ, ಆ ಆಯಿಲನ್ನು ಮತ್ತೆ ಟ್ರಾನ್ಸ್ಫಿಕೇಷನ್ಸ್ ಪ್ರಾಸೆಸ್ ಮಾಡಿದಾಗ ನಮಗೆ ಅದರಿಂದ ಜೈವಿಕ ಇಂಧನ ಬರುತ್ತೆ. ಸೊ ಜೈವಿಕ ಇಂಧನವನ್ನು ಬಳಸ್ಕೊಂಡು ನಾವು ಹೇಗೆ ನಮ್ಮ ಯಂತ್ರೋಪಕರಣಗಳನ್ನು ನಾವು ಚಲನೆ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಅಲ್ಲ, ಪ್ರೋಸೆಸ್ ಹೇಳಿ ಸರ್, ಅದರಲ್ಲಿ ಏನೇನು ಇರುತ್ತೆ? ಆ ಘಟಕ ಅಂದರೆ ಏನಿರುತ್ತೆ, ಎಷ್ಟು ವೆಚ್ಚ ಆಗ್ಬೋದು ಆ ಘಟಕವನ್ನು ಸ್ಥಾಪನೆ ಮಾಡೋದು? ಸರ್, ಇದು ನಮ್ಮಲ್ಲಿ ಒಂದು 15-20 ಲಕ್ಷ ಇರ್ತಕ್ಕಂಥ ಒಂದು ಸಣ್ಣ ಸ್ಮಾಲ್ ಸ್ಕೇಲ್ ಇದು ಸಣ್ಣ ಘಟಕ. ಇದರಲ್ಲಿ ನಾವು ಏನು ಮಾಡ್ತೀವಿ ಸರ್, ಈಗ ತಮಗೆ ಗೊತ್ತಿರೋ ಹಾಗೆ ಒಂದು ಎಕ್ಸ್ಟ್ರಾಕ್ಷನ್, ಸೀಡ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ, ಆಯಿಲನ್ನು ಕ್ರಷ್ ಮಾಡೋಕ್ಕೆ ಒಂದು ಮಿಷಿನ್ ಬೇಕಾಗುತ್ತೆ, ಅದು 2-3 ಲಕ್ಷ ಆಗ್ತದೆ. ಸೊ ಅದೇ ಥರ ನೆಕ್ಸ್ಟು ಒಂದು ಚೇಂಬರ್, ಏನು ಅಂತಂದರೆ ನಾವು ಆಯಿಲನ್ನು ಕಲೆಕ್ಟ್ ಮಾಡ್ಕೋತೀವಿ. ಸೊ ಅದನ್ನು ನಾವು ಬೇರ್ಪಡಿಸಿ ಆಯಿಲ್ನ ಕಲೆಕ್ಟ್ ಮಾಡಿ ನೆಕ್ಸ್ಟ್ ಪ್ರೋಸೆಸ್, ಅದು ಕೂಡ ಒಂದು 5-6 ಲಕ್ಷ ಆಗತಕ್ಕಂಥ ಒಂದು ಮಿಷಿನರಿ. ಸೊ ಆ ಡ್ರಮ್ಮಲ್ಲಿ ನಾವು ಈ ಕಲೆಕ್ಟ್ ಮಾಡಿರತಕ್ಕಂಥ ಆಯಿಲನ್ನು ಮತ್ತೆ ನಾವು ಅಲ್ಲಿ ಅದಕ್ಕೆ ಫಿಲ್ ಮಾಡಿ ಅದಕ್ಕೆ 100 ಡಿಗ್ರಿ ಸೆಂಟಿಗ್ರೇಡಲ್ಲಿ ಮತ್ತು ಅದರ ಜೊತೆಗೆ ಮಿಕ್ಸ್ ವಿತ್ ದಿ ಮೆಥನಾಲ್. ಸೊ ಅದನ್ನು 100 ಡಿಗ್ರಿ ಸೆಂಟಿಗ್ರೇಡಲ್ಲಿ ನಾವು ಅದನ್ನು ಬಾಯ್ಲ್ಡ್ ಮಾಡಿದಾಗ ನೆಕ್ಸ್ಟ್ ಟ್ಯಾಂಕ್, 3 ಟ್ಯಾಂಕ್ಗಳು ಪದರಗಳಿರ್ತವೆ ಸರ್. 3 ಟ್ಯಾಂಕಿಗೆ ಅದು ನೆಕ್ಸ್ಟ್ ಬಂದು ಕಲೆಕ್ಟ್ ಆಗುತ್ತೆ. ಅಲ್ಲಿ ಟ್ರಾನ್ಸ್ಫಿಕೇಷನ್, ಯಾಕಂದರೆ ನಾವು ಜೈವಿಕ ಇಂಧನ ಆಯಿಲ್ ಮಾಡಿದಾಗ ಅದರ ಥಿಕ್ನೆಸ್ ಜಾಸ್ತಿ ಇರುತ್ತೆ ಸರ್. ಅದನ್ನು ಆ ಥಿಕ್ನೆಸ್ ನಾವು ಬೇರ್ಪಡಿಸೋಕ್ಕಾಗಿ ಯು ಮಿಕ್ಸ್ ವಿತ್ ದಿ ಮೆಥನಾಲ್, ದೆನ್ ಯು ಕ್ಯಾನ್ ಸ್ಟಾರ್ಟ್ ದಿ ಟ್ರಾನ್ಸ್ಫಿಕೇಷನ್ ಪ್ರಾಸೆಸ್. ಆ ಟ್ರಾನ್ಸ್ಫಿಕೇಷನ್ ಪ್ರಾಸೆಸ್ಸನ್ನು 100 ಡಿಗ್ರಿ ಸೆಂಟಿಗ್ರೇಡಲ್ಲಿ ಮಾಡಿದಾಗ ಏನು ಈ ಥಿಕ್ನೆಸ್ ಇದೆ ನಮ್ಮಲ್ಲಿ, ಆ ಒಂದು ಸಾಫ್ಟ್ನೆಸ್ ಬರುತ್ತೆ. ಸೊ ಆ ಸಾಫ್ಟ್ನೆಸ್ ಬಂದಾಗ ನೆಕ್ಸ್ಟ್ ಚೇಂಬರಿಗೆ ವಿ ಹ್ಯಾವ್ ಟು ಕಲೆಕ್ಟ್ ದಿ ಬಯೋಡೀಸಲ್. ಸೊ ಬಯೋಡೀಸಲ್ ಆದಾಗ ಕೆಳಗಿನ ಪದರ ಏನಿದೆ ಸರ್, ಕೆಲ ಪದರದಲ್ಲಿ ಗ್ಲಿಸರಿನ್ ಆಗಿ ಕಲೆಕ್ಟ್ ಮಾಡ್ತೇವೆ. ಗ್ಲಿಸರಿನನ್ನು ನಾವು ನೆಕ್ಸ್ಟ್ ಚೇಂಬರಲ್ಲಿ ವಾಷಿಂಗ್ ಅಂತ ಮಾಡ್ತೀವಿ ಸರ್. ವಾಷಿಂಗ್ ಅಂತಂದರೆ ಅದನ್ನು ಟ್ರಾನ್ಸ್ಫಿಕೇಷನ್ ಪ್ರೋಸೆಸ್ದಾಗ 3ನೇ ಚೇಂಬರಿಗೆ ಬಂದಾಗ ಅದರಲ್ಲಿ ಕೆಳ ಪದರದಲ್ಲಿ ನಮಗೆ ಗ್ಲಿಸರಿನ್ ಕಲೆಕ್ಟ್ ಆಗುತ್ತೆ. ಮೇಲಿನ ಪದರ ಏನಿದೆ ಅದು ಬಯೋಡೀಸಲ್ ಆಗಿರುತ್ತೆ. ಸೊ ನಾವು ಆ ಕೆಳಗಿನ ಪದರವನ್ನು ಬೇರ್ಪಡಿಸ್ತೀವಿ. ಸೊ ನೆಕ್ಸ್ಟು ಯೆಲ್ಲೋಯಿಶ್ ಗ್ರೀನ್ ಗೋಲ್ಡನ್ ಕಲರ್ ಇರುತ್ತೆ, ಅದನ್ನು ನಾವು ಬಯೋಡೀಸಲ್ ಆಗಿ ಮಾಡ್ತೀವಿ ಸರ್. ಇದನ್ನು ನಾವು ಡೈರೆಕ್ಟಾಗಿ ವೆಹಿಕಲ್ಗೆ ನಾವು ಹಾಕ್ಬೋದು. ಮತ್ತು ಆ ಬೇರ್ಪಟ್ಟ ಗ್ಲಿಸರಿನನ್ನು ನಾವು ಮತ್ತೆ ಫರ್ದರ್ ಏನಾದರೂ ವ್ಯಾಲ್ಯೂ ಎಡಿಷನ್ ಅಂತ ಮಾಡಿದಾಗ, ಸೊ ಸೋಪ್ ಇಂಡಸ್ಟ್ರಿಯಲ್ಲಿ ತಮಗೆ ಗೊತ್ತಿರ್ಬೋದು ಸರ್, ಗ್ಲಿಸರಿನ್ನು ಸೋಪ್ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಬಳಕೆ ಆಗ್ತಾ ಇದೆ. ಸೊ ಅದರ ಜೊತೆಗೆ ಮೆಡಿಷನ್ಸ್ ಆಗಿ ನಾವು ಆ ಗ್ಲಿಸರಿನ್ನ ಯೂಸ್ ಮಾಡ್ತೀವಿ. ಸಂಬಂಧಪಟ್ಟ ಈ ಒಂದು ಸೋಪ್ ಇಂಡಸ್ಟ್ರಿಗೆ ಇದನ್ನು ನಾವು ಅಲ್ಲಿಗೆ ಕಳಿಸ್ಕೊಡ್ತೀವಿ ಸರ್. ಈಗ ಇದು ಈ ಥರ ಒಂದು ಪ್ರೋಸೆಸ್ 4 kg ಹೊಂಗೆ ಬೀಜದಿಂದ 1 ಲೀಟರ್ ಎಣ್ಣೆ ಬರುತ್ತೆ. ಎಸ್ ಸರ್, ಎಸ್ ಸರ್. ಈ 1 ಲೀಟರ್ ಎಣ್ಣೆ ಟ್ರಾನ್ಸ್ ಎಸ್ಟರಿಫಿಕೇಶನ್ ಪ್ರೋಸೆಸ್ಗೆ ಒಳಪಟ್ಟರೆ ಎಷ್ಟು ಬಯೋಡೀಸೆಲ್ ಆಗ್ಬೋದು ಸರ್? ನಾನು ಹಂಗಂದಾಗ ನಾವು ಈಗ 1 ಲೀಟ್ರಲ್ಲೇ ಬಯೋಡೀಸೆಲ್ ಮಾಡೋಕ್ಕಾಗಲ್ಲ. ನಾವೇನು ಮಾಡ್ತೀವಿ, ಸಣ್ಣ ಚೇಂಬರಲ್ಲಿ 100 kg ಅಂತಾನೆ, 100 kgಯಲ್ಲಿ ನಮಗೆ ಮ್ಯಾಕ್ಸಿಮಮ್ಮು 70 ಲೀಟರಷ್ಟು ಬಯೋಡೀಸೆಲ್ ಬರುತ್ತೆ ಸರ್. ಅಂದರೆ 70 ಅಂದರೆ 70%. 1000 kg ಅಂದರೆ ಒಂದು 600-700 ಬಯೋಡೀಸೆಲನ್ನು ನಾವು ಪಡ್ಕೋಬೋದು. ಇದೆಷ್ಟು ಉತ್ಪಾದನೆ ಆಗ್ಬೋದು ಗ್ಲಿಸರಿನ್ ಸರ್? ಗ್ಲಿಸರಿನ್ ನಿಮಗೆ ಒಂದು, ಈಗ ನೀವು ಹೇಳ್ದಂಗೆ 1000 kg ಅಂತಾಗ
ನಿಮಗೆ ಅದಕ್ಕೆ ಒಂದು 20-30 ಲೀಟರ್ಸ್ ಅಷ್ಟು ಗ್ಲಿಸರಿನ್ನ ಪಡ್ಕೋಬೋದು. ಗ್ಲಿಸರಿನ್ ಸಂಸ್ಕೃತ ಸರ್, ಅದು ಏನೋ ಸಸ್ಯಜನ್ಯದಿಂದ ಪಡೆದಂಥ ಪ್ಯೂರ್ ಗ್ಲಿಸರಿನ್. ಏನು ರೇಟಿಗೆ ಮಾರಾಟ ಆಗ್ಬೋದು ಗ್ಲಿಸರಿನನ್ನು ನಾವು ಸರ್ ಈಗಾಗಲೇ ನಾವು 50-60 ರೂಪಾಯಿಗೆ ಪ್ರತಿ ಲೀಟರ್ಗೆ ಮಾಡ್ತಾ ಇದ್ದೀವಿ. ಬಯೋಡೀಸೆಲ್ ಧಾರಣೆ ಏನಾಗ್ಬೋದು? ಬಯೋಡೀಸೆಲ್ ಸರ್ ಈಗ ಮಾರ್ಕೆಟಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಸಾಕಷ್ಟು ಮುಂದಿನ ದಿನಗಳಿಗೆ ಬೇಡಿಕೆ ಇದೆ ಅಂದ್ಬಿಟ್ಟು ಸೊ ಡೀಸೆಲ್ಗೆ ನಾವು 80-85 ರೂಪಾಯಿಗಳಿಗೆ ಮಾರ್ತಾ ಇದ್ದೀವಿ ಸರ್. 80-85 ರೂಪಾಯಿ ಪ್ರತಿ ಲೀಟರ್ ಬಯೋಡೀಸೆಲ್ ಡೀಸೆಲ್ ಜೊತೆ ಶೇಕಡ ಎಷ್ಟರಷ್ಟು ಮಿಶ್ರಣ ಮಾಡ್ಬೋದು ಬಯೋಡೀಸೆಲ್ನ? ಸರ್ ಈಗಾಗಲೇ ಸಾಕಷ್ಟು ಸಂಶೋಧನೆಗಳಾಗಿದೆ ಸರ್. ಜರ್ಮನ್ ಟೆಕ್ನಾಲಜಿ ಜೊತೆಗೆ ಈಗಾಗಲೇ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಏನು ಕೊಲಾಬ್ರೇಷನಲ್ಲಿ ಮುಂದಿನ ದಿನಗಳಲ್ಲಿ ನಾವು 100% ಏನು ಈ ಬಯೋಡೀಸೆಲಲ್ಲೇ ವೆಹಿಕಲನ್ನು ಓಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಸಂಶೋಧನೆಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಸೊ ಈಗಾಗಲೇ ನಾವು ಈ ಒಂದು ಸರ್ಕಾರಿ ವಾಹನಗಳಿಗೆ 20% ಬ್ಲೆಂಡೆಡ್ ಏನು ನಾವು ತಯಾರಿಸ್ತಕ್ಕಂಥ ಜೈವಿಕ ಇಂಧನವನ್ನು ಡೈರೆಕ್ಟಾಗಿ ಈಗ ಡೀಸೆಲಿನ ಜೊತೆಗೆ 20% ಈ ಬಯೋಡೀಸೆಲ್ನ ಮಿಕ್ಸ್ ಮಾಡಿ ನಾವು ರನ್ ಮಾಡ್ತಾ ಇದ್ದೀವಿ. ರೈತ ಬಾಂಧವರೇ, ಕೃಷಿ ಇಲಾಖೆಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ವಿಸಿ ಫಾರಂ ವತಿಯಿಂದ ಕೃಷಿ ಪ್ರವಾಸೋದ್ಯಮವನ್ನು ಕುರಿತ 3 ದಿನಗಳ ತರಬೇತಿಯನ್ನು ಡಿಸೆಂಬರ್ 3, 4 ಮತ್ತು 5ನೇ ತಾರೀಖಿನಂದು ಆಕಾಶವಾಣಿ ಮೈಸೂರು, ಅಗ್ರಿಯಾನ ಮೈಸೂರು, ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ ಇವರ ಸಹಯೋಗದೊಂದಿಗೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ವಿಸಿ ಫಾರಂನಲ್ಲಿ ಆಯೋಜಿಸಲಾಗಿದೆ. ಆಸಕ್ತರು ನವೆಂಬರ್ 30ನೇ ತಾರೀಖಿನ ಒಳಗಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ನೋಂದಾಯಿಸಲು ಮೊಬೈಲ್ ಸಂಖ್ಯೆಗಳು 8095969769 ಮತ್ತೊಂದು 9113098450. ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ತರಬೇತಿಯಲ್ಲಿ ನೋಂದಾಯಿಸಿಕೊಳ್ಳಬೇಕೆಂದು ಈ ಮೂಲಕ ಕೋರಲಾಗಿದೆ. ಮಂಡ್ಯ ಜಿಲ್ಲೆಯ ರೈತ ಬಾಂಧವರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು. ಯಾವುದೇ ಡೀಸೆಲ್ ಚಾಲಿತ ವಾಹನ, ಅದು ಟ್ರ್ಯಾಕ್ಟರ್ ಇರ್ಬೋದು, ಕಾರ್ ಇರ್ಬೋದು, ಯಾವುದೇ ಡೀಸೆಲ್ ಯಂತ್ರ ಯಾವುದೇ ರೀತಿಯ ಮಾಡಿಫಿಕೇಶನ್ನು ಇಲ್ಲದೆ ಬಯೋಡೀಸೆಲ್ನ ನೇರವಾಗಿ ಶೇಕಡ 20% ಬಳಸಬಹುದು ಅಂತ. ಎಸ್ ಸರ್, ಈಗಾಗಲೇ ಸಂಶೋಧನೆ ಕಂಡು ಇರ್ತಕ್ಕಂಥದ್ದು. ಯಾವುದೇ ಈಗ ಏನು ಆಲ್ರೆಡಿ ಇರ್ತಕ್ಕಂಥ ಇಂಜಿನಲ್ಲಿ ಮಾರ್ಪಡಿಸೋ ರೀತಿ ಅಗತ್ಯ ಇಲ್ಲ. ಸೊ ಏನು ಆಲ್ರೆಡಿ ಇಂಜಿನ್ ಇದೆ ಅದಕ್ಕೆ ನಾವು ಈ ಒಂದು ಜೈವಿಕ ಇಂಧನನ ಬಳಸಿದ್ರೆ ಅದರ ಒಂದು ಹಾರ್ಸ್ ಪವರ್ ಅಂತ ಹೇಳ್ತೀವಿ ಸರ್, ಅದು ಜಾಸ್ತಿ ಆಗುತ್ತೆ. ಈಗ ಶೇಕಡ 100% ಜೈವಿಕ ಇಂಧನನೇ ಬಳಸ್ತೀನಿ ಅಂತಂದ್ರೆ ಅವಾಗ ಏನಾದರೂ ಮಾರ್ಪಾಡಬೇಕಾಗತ್ತಾ? ಅದು ಇನ್ನೂ ಇತ್ತೀಚಿನ ದಿನಗಳಲ್ಲಿ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ ಸರ್. ಮುಂದಿನ ದಿನಗಳಲ್ಲಿ ಖಂಡಿತ 100% ಒಂದು ಜೈವಿಕ ಇಂಧನವನ್ನು ಬಳಸಿ ನಾವು ಮೋಟರನ್ನು ಚಲಾಯಿಸಬಹುದು. ಶೇಕಡ 20% ಬಳಸ್ಬೋದು ಧೈರ್ಯವಾಗಿ ಬಳಸ್ಬೋದು. ಈಗ ಆಲ್ರೆಡಿ ನಮ್ಮ NI ಕಾಲೇಜಿನಲ್ಲಿ ಡಾಕ್ಟರ್ ಶ್ಯಾಮ್ ಸುಂದರ್ ಇದ್ದಾರೆ ಸರ್. ಆಲ್ರೆಡಿ ಅವರ ಒಂದು ವಾಹನಗಳಿಗೆ ಡೀಸೆಲ್ ವಾಹನ ಅದಕ್ಕೆ ಡೈರೆಕ್ಟಾಗಿ 20% ಹಾಕ್ಕೊಂಡು ಅವರು ಈ ಒಂದು ಮೋಟರ್ನ ಚಾಲನೆ ಮಾಡ್ತಾ ಇದ್ದಾರೆ. ಎಫಿಷಿಯನ್ಸಿ ಏನು ಕಡಿಮೆ ಆಗಲ್ಲ ಅಂದರೆ ಕಂಪೇರ್ ಟು ಅರ್ಲಿಯರ್ ಡೀಸೆಲ್ಗಿಂತ ಇದು ಒಂದು 1-2% ಚೆನ್ನಾಗಿದೆ ಸರ್. ಇನ್ನೂ ಚೆನ್ನಾಗಿರುತ್ತೆ ಮತ್ತು ಗುಣಮಟ್ಟನೂ ಚೆನ್ನಾಗಿ ಪೊಲ್ಯೂಷನ್ಗೆ ಫ್ರೀ ಇರುತ್ತೆ ಸರ್. ಯಾವುದೇ ಒಂದು ಹೆಲ್ತಿಗೆ ಅಜಾರ್ಡ್ ಆಗತಕ್ಕಂಥ ಅನಿಲ ಹೊರಸೂಸಲ್ಲ. ಇದರಿಂದ ನಮ್ಮ ರೈತರಿಗೂ ಕೂಡ ಆಗಲಿ ಜನಗಳಿಗೂ ಆಗಲಿ ಹೆಚ್ಚಿನ ಒಂದು ಅನುಕೂಲ ಆಗ್ತದೆ. ಈಗ ಒಂದೇ ಒಂದು ಹೊಂಗೆ ಗಿಡ ಎಷ್ಟು ಇಳುವರಿ ಕೊಡ್ಬೋದು ಅಂದರೆ ನೀವು? ಸರ್ 40ಗಿಂತ 50 ಕ್ವಿಂಟಾಲ್ ಅಷ್ಟು ಕೊಡ್ತದೆ. 40-50 ಕ್ವಿಂಟಾಲ್ ಅಂದರೆ ಈಗ ತಳಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ಮಾಮೂಲಿ 8-9 ಕ್ವಿಂಟಾಲ್ ಅಷ್ಟು ಬರುತ್ತೆ. ಓಕೆ, ಅಂದರೆ ಈಗ ಹೊಸ ತಳಿನೇನಾದರೂ ರೈತ ಬಳಸ್ತಾನೆ ಅಂತಾದರೆ ಎಷ್ಟನೇ ವರ್ಷದಿಂದ ಅಷ್ಟು ಇಳುವರಿ ಬರೋದು ಗರಿಷ್ಠ ಇಳುವರಿ? ಮ್ಯಾಕ್ಸಿಮಮ್ ನಿಮಗೆ 3-4 ವರ್ಷ ನಂತರ ನಿಮಗೆ ಇಳುವರಿ ಖಂಡಿತ ಬರುತ್ತೆ ಸರ್. ನೋಡಿ, ಒಂದು 10 ಹೊಂಗೆ ಗಿಡ ಹಾಕೊಂಡ್ರೆ ಎಸ್ ಸರ್
ಅವನು ರೈತ ಅವನ ಟ್ರ್ಯಾಕ್ಟ್ರಿಗೆ ಬೇಕಾದ ಡೀಸೆಲನ್ನು ಆತನೇ ಉತ್ಪಾದನೆ ಮಾಡ್ಕೋಬೋದು ಅಲ್ವೇ? ಸರ್ ಯಾಕೆ ಇದು ಅಂತಂದರೆ ತಮಗೆ ಗೊತ್ತಿರುವ ಹಾಗೆ ಕೆಲವು ರಿಮೋಟ್ ಏರಿಯಾಸ್, ಕೆಲವು ಮಕ್ಕಳು ಡೀಸೆಲ್ಲು, ಈಗ ಪಂಪ್ ಸೆಟ್ 24 ಗಂಟೆ ನಾವು ಎಲೆಕ್ಟ್ರಿಸಿಟಿ ಸಿಗೋದಿಲ್ಲ ಸರ್, ಡೀಸೆಲ್ ಆಧಾರಿತ ಪಂಪ್ಗಳನ್ನು ಮಾಡ್ತಾ ಇದ್ದಾರೆ, ಡೀಸೆಲ್ ಮೋಟರ್ಸ್ ಬಳಸ್ತಾ ಇದ್ದಾರೆ. ಸೊ ಇದನ್ನು ತರಬೇತಿ ಯುವಕರು ಅಲ್ಲಲ್ಲಿ ಈ ಒಂದು ತರಬೇತಿಯನ್ನು ಪಡ್ಕೊಂಡು ತಮ್ಮಲ್ಲಿ ಈ ಥರ ಒಂದು ಸ್ಮಾಲ್ ಸ್ಕೇಲಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ತಾವೇ ತಮ್ಮ ಒಂದು ಡೀಸೆಲನ್ನು ಮಾಡ್ಕೋಬೋದು ಮತ್ತು ಯಂತ್ರಗಳಿಗೆ ಬಳಸ್ಕೋಬೋದು. ಈ ಬಯೋಡೀಸೆಲ್ನ ತುಂಬುವಂತಹ ಪೆಟ್ರೋಲ್ ಬಂಕ್ಗಳೇ ಇತ್ತೀಚಿನ ದಿನಗಳಲ್ಲಿ ಸ್ಥಾಪನೆ ಆಗ್ತಾ ಇದೆ. ನಿಮ್ಮ ಮಂಡ್ಯ ಜಿಲ್ಲೆನಲ್ಲೂ ಒಂದು ಸರ್ ಈಗಾಗಲೇ ನಮ್ಮ ಮಂಡ್ಯ ಜಿಲ್ಲೆ ನಾಗಮಂಗಲಲ್ಲಿ ಈಗಾಗಲೇ 6-8 ತಿಂಗಳು ಆಗಿತ್ತು ಸರ್. ಅಲ್ಲಲ್ಲಿ ಆಗ್ತಾ ಇದೆ. ಮತ್ತು ಜೆಟ್ಟಲ್ಲಿ ನಾವು ಕೂಡ ಈ ಒಂದು ಜೈವಿಕ ಇಂಧನವನ್ನು ಬಳಸಿದ್ದೇವೆ ಸರ್. ಜೆಟ್ ಪ್ಲೇನ್ಸಲ್ಲಿ ನಾವು. ಓಕೆ, ನೋಡಿ ಮುಂದೆ ಈಗಿರೋ ಎಲ್ಲ ಪೆಟ್ರೋಲ್ ಬಂಕ್ಗಳು ಕೂಡ ಜೈವಿಕ ಇಂಧನ ಬಂಕ್ಗಳಾಗಿ ಬದಲಾದರೂ ಆಶ್ಚರ್ಯ. ಈಗಾಗಲೇ ತಮಗೆ ಆಶ್ಚರ್ಯ ಇಲ್ಲ ಅನ್ನೋದಕ್ಕೆ ಈಗಾಗಲೇ ತಮಗೆ ಗೊತ್ತಿರ್ಬೋದು ಸರ್, ಈಗ ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳು ರನ್ ಆಗ್ತಾ ಇದೆ ಇಂಡಿಯಾದಲ್ಲಿ. ಸೊ ಮುಂದಿನ ದಿನಗಳಲ್ಲಿ ಅದರಲ್ಲೂ ಕೂಡ ಒಂದು ಡ್ರಾಬ್ಯಾಕ್ಸು, ಕೆಲವುಗಳಲ್ಲಿ ಕಂಪ್ಲೇಂಟ್ಸ್, ಚಾರ್ಜಿಂಗ್ ಪಾಯಿಂಟ್ಸ್ ಆಗಬೇಕು, ಈ ಥರದ್ದಿದೆ. ಮತ್ತು ಅದರಲ್ಲೂ ಕೂಡ ಏನೋ ಅಷ್ಟು ಸಂಶೋಧನೆಗಳಾಗಿಲ್ಲ. ಕೆಲವರು ಜನಗಳು ಭೀತರಾಗ್ತಾ ಇದೆ ಎಲೆಕ್ಟ್ರಿಕ್ ಮೋಟರು ಬಳಸೋದ್ರಿಂದ ಎಲ್ಲಿ ಇದಾಗುತ್ತೆ ಅಂತ. ಬಟ್ ಅದೇ ಈ ಜೈವಿಕ ಇಂಧನದಲ್ಲಿ ಆ ಥರದ್ದು ಕಂಪ್ಲೇಂಟ್ಸ್ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ವಾಹನಗಳು ಜೈವಿಕ ಇಂಧನದಲ್ಲಿ ರನ್ ಆಗೋ ಪ್ರಮೇಯ ಇದ್ದೇ ಇರುತ್ತೆ ಸರ್. ನಾಗನಹಳ್ಳಿನಲ್ಲಿ ಈ ಬಗ್ಗೆ ಏನಾದರೂ? ಸರ್ ನಾಗನಹಳ್ಳಿ ಸರ್ ಈಗ ಏನು ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಅಲ್ಲಿ ಕೂಡ ನಾವು ಜೈವಿಕ ಇಂಧನವನ್ನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀವಿ. ಓಕೆ, ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಗಣೇಶ್ ಪ್ರಸಾದ್ ಅವರೇ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? ಸರ್ ನನ್ನ ಒಂದು ಮೊಬೈಲ್ ಸಂಖ್ಯೆ 9886464748. ಇನ್ನೊಮ್ಮೆ ಹೇಳ್ಬೋದಾ? ನನ್ನ ಮೊಬೈಲ್ ಸಂಖ್ಯೆ 9886464748. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9886464748. ಒಳ್ಳೆಯದು ಡಾಕ್ಟರ್ ಗಣೇಶ್ ಪ್ರಸಾದ್ ಅವರೇ, ಇದುವರೆಗೂ ಜೈವಿಕ ಇಂಧನದ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ತಮಗೂ ನಮಸ್ಕಾರ.